ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ಜಯವಾಗಲಿ ಜಯವಾಗಲಿ, ಶ್ರೀಪಾದ ಶ್ರೀವಲ್ಲಭರಿಗೆ ಜಯವಾಗಲಿ. ಶ್ರೀಪಾದ ಶ್ರೀವಲ್ಲಭರ ದಿವ್ಯಚರಿತಾಮೃತ ಅಧ್ಯಾಯ 7. ಖಗೋಳಗಳ ವರ್ಣನೆ. ಶ್ರೀಪಾದ ಶ್ರೀವಲ್ಲಭರ ಚರಿತಾಮೃತ ಮಹಿಮೆ. ಬೆಳಗ್ಗೆಯೇ ತಿರುಮಲದಾಸನು ಅನುಷ್ಠಾನಗಳನ್ನು ಮುಗಿಸಿ ಹೀಗೆ ಹೇಳಲು ಪ್ರಾರಂಭಿಸಿದನು. ಮಗು ಶಂಕರ ಭಟ್ಟ, ಶ್ರೀಪಾದ ಶ್ರೀವಲ್ಲಭರ ದಿವ್ಯ ಚರಿತೆಯು ಅಮೃತ, ಅಶ್ರುತ, ಅಪೂರ್ವ, ಅತರ್ಕ್ಯ. ನಿನ್ನ ಮೇಲೆ ಶ್ರೀಪಾದರ ಅಪಾರ ಅನುಗ್ರಹವಿರುವುದರಿಂದಲೇ ಅವರ ಚರಿತ್ರೆಯನ್ನು ಬರೆಯುವ ಭಾಗ್ಯವು ನಿನಗೆ ಲಭಿಸಿದೆ. ಮಹಾಪಂಡಿತರಿಗೂ ಕೂಡ ಅಲಭ್ಯವಾದ ಈ ಮಹಾಭಾಗ್ಯವು ನಿನಗೆ ಲಭ್ಯವಾಗಿರುವುದು ಕೇವಲ ಅವರ ಸಂಕಲ್ಪವೇ. ಶ್ರೀಪಾದರು ಒಂದೇ ಸಮಯದಲ್ಲಿ ಅನೇಕ ಸ್ಥಳಗಳಲ್ಲಿ ದರ್ಶನ ಕೊಡುವುದು. ನರಸಾವಧಾನಿಗಳು ಮರಣಶಯ್ಯೆಯಿಂದ ಬದುಕಿ ಬಂದ ನಂತರ ಅವರಲ್ಲಿದ್ದ ಆಕರ್ಷಣ ಶಕ್ತಿ ಕ್ಷೀಣವಾಯಿತು. ಇದಕ್ಕೆ ಮೊದಲು ಧ್ಯಾನದಲ್ಲಿ ಕುಳಿತುಕೊಂಡು ಯಾರನ್ನು ಧ್ಯಾನಿಸಿದರೂ ಆ ಮನುಷ್ಯನು ಎಷ್ಟೇ ದೂರದಲ್ಲಿದ್ದರೂ ಅಲ್ಲಿಂದ ಹೊರಟು ಅವಧಾನಿಗಳ ಹತ್ತಿರ ಬಂದೇ ತೀರುತ್ತಿದ್ದನು. ಈಗ ಆ ಶಕ್ತಿ ಅವರಲ್ಲಿಲ್ಲ. ಹಿಂದೆ ಅವರನ್ನು ನೋಡಿ ಭಯಪಡುತ್ತಿದ್ದವರು, ಪ್ರಶಂಸಿಸಿ ಅಟ್ಟಕ್ಕೇರಿಸುತ್ತಿದ್ದವರು ಈಗ ಅವರನ್ನು ಗಣನೆಗೆ ತೆಗೆದುಕೊಳ್ಳುತ್ತಿಲ್ಲ. ಅವಕಾಶ ಸಿಕ್ಕಿದಾಗಲೆಲ್ಲ ಮನಸ್ಸಿಗೆ ಬಂದ ಹಾಗೆ ಮಾತನಾಡಿ ಅವರಿಗೆ ಹಿಂಸೆಯುಂಟು ಮಾಡುತ್ತಿದ್ದಾರೆ. ಅವರ ಆರ್ಥಿಕ ಸ್ಥಿತಿಯು ಕ್ಷೀಣಿಸಿತು. 2 ಹೊತ್ತಿನ ಊಟಕ್ಕೆ ತೊಂದರೆಯಾಗುತ್ತಾ ಬಂದಿತು. ತನ್ನ ದುಸ್ಥಿತಿಯನ್ನು ನೆನೆಸಿಕೊಂಡು ಯಾವಾಗಲೂ ಅವರು ಗೋಳಾಡುತ್ತಲೇ ಇರುತ್ತಿದ್ದರು. ಈ ಸ್ಥಿತಿಯಲ್ಲಿ ಒಂದು ದಿನ ಅವರು ತಮ್ಮ ಮನೆಯ ಹೊರಕ್ಕೆ ಬಂದರು. ಬಾಪನಾರ್ಯರು ಮೊಮ್ಮಗನನ್ನು ಎತ್ತಿಕೊಂಡು ತಮ್ಮ ಮನೆಗೆ ಹೋಗುತ್ತಿದ್ದರು. ಮಗಳ ಮನೆಯ ಪಕ್ಕದ ಬೀದಿಯಲ್ಲಿಯೇ ಬಾಪನಾರ್ಯರ ಮನೆ. ಶ್ರೀಪಾದರು ತಮ್ಮ ಮನೆಗಿಂತ ತಾತನ ಹತ್ತಿರ ಇರುತ್ತಿದ್ದುದೇ ಹೆಚ್ಚು. ನರಸಿಂಹವರ್ಮರ ಮನೆಗೂ ವೆಂಕಟಪ್ಪಯ್ಯ ಶ್ರೇಷ್ಠಿಗಳ ಮನೆಗೂ ಯಥೇಚ್ಛವಾಗಿ ಹೋಗುತ್ತಿದ್ದರು. ನರಸಾವಧಾನಿಗಳಿಗೆ ಸುಮನೋಹರವಾಗಿ ಮುದ್ದಾಗಿದ್ದ ಶ್ರೀಪಾದರನ್ನು ಎತ್ತಿಕೊಂಡು ಮುದ್ದಾಡಬೇಕೆಂದು ಆಸೆಯಾಯಿತು. ನರಸಾವಧಾನಿಗಳ ಕಡೆ ನೋಡಿ ಶ್ರೀಪಾದರು ಮುಗುಳ್ನಕ್ಕರು. ಆ ನಗುವು ಬಹಳ ಸಮ್ಮೋಹಕವಾಗಿತ್ತು. ಆಮೇಲೆ ನರಸಾವಧಾನಿಗಳು ಸಾಮಾನು ತರಲು ಶ್ರೇಷ್ಠಿಯವರ ಮನೆಗೆ ಹೋದರು. ಅಲ್ಲಿ ಶ್ರೀಪಾದರು ವೆಂಕಟಪ್ಪಯ್ಯ ಶ್ರೇಷ್ಠಿಯವರ ತೊಡೆಯ ಮೇಲೆ ಮಲಗಿರುವುದನ್ನು ನೋಡಿದರು. ಶ್ರೀಪಾದರು ನರಸಾವಧಾನಿಗಳ ಕಡೆ ನೋಡಿ ಸಂತೋಷವಾಗಿ ನಕ್ಕರು. ನರಸಾವಧಾನಿಗಳು ಸಾಮಾನನ್ನು ತಂದು ಮನೆಯಲ್ಲಿಟ್ಟು ನರಸಿಂಹವರ್ಮರ ಮನೆಗೆ ಹೋದರು. ಅಲ್ಲಿ ಶ್ರೀಪಾದರು ವರ್ಮರ ಭುಜವನ್ನು ಏರಿ ಕೂಡ್ತಿದ್ದನ್ನು ನೋಡಿದರು. ಶ್ರೀಪಾದರು ಮತ್ತೆ ಅವಧಾನಿಗಳ ಕಡೆ ನೋಡಿ ವಿಲಾಸವಾಗಿ ನಕ್ಕರು. ಈ ರೀತಿಯಾಗಿ ಒಂದೇ ಸಲ ಶ್ರೀಪಾದ ವಲ್ಲಭರು ತಾತನ ಮನೆಯಲ್ಲಿ, ವರ್ಮರ ಮನೆಯಲ್ಲಿ ಮತ್ತು ಶ್ರೇಷ್ಠಿಗಳ ಮನೆಯಲ್ಲಿ ಇದ್ದುದನ್ನು ನೋಡಿದರು. ಇದು ಸ್ವಪ್ನವೇ, ವೈಷ್ಣವ ಮಾಯೆಯೇ ಎಂದು ನರಸಾವಧಾನಿಗಳು ಆಶ್ಚರ್ಯಪಟ್ಟರು. ಊರಿನ ಜನರು ಅವರನ್ನು ವಿಧ ವಿಧವಾಗಿ ಆಡಿಕೊಳ್ಳುತ್ತಿದ್ದರು. ಪಾದಗಯಾ ಕ್ಷೇತ್ರದ ಸ್ವಯಂಭೂ ದತ್ತನ ವಿಗ್ರಹವು ಮಾಯವಾಗುವುದಕ್ಕೆ ಅವರೇ ಕಾರಣವೆಂದು ನಿಂದಿಸುತ್ತಿದ್ದರು. ಗತಿ ಇಲ್ಲದ ದಾರಿ ಹೋಕನಂತೆ ಅವಧಾನಿಗಳು ಬೀದಿ ಬೀದಿ ಅಲೆಯುತ್ತಿದ್ದರು. ಬರುತ್ತಾ ಅವರು ಹುಚ್ಚನಂತೆ ಇರುತ್ತಿದ್ದರು. ಅವಧಾನಿಗಳ ಹೆಂಡತಿ ಈ ದುಸ್ಥಿತಿಯಲ್ಲಿದ್ದ ತನ್ನ ಯಜಮಾನರನ್ನು ನೋಡಿ ತುಂಬಾ ದುಃಖಿಸಿದಳು. ತನ್ನ ದುಃಖವನ್ನು ದೇವರ ಮುಂದೆ ತೋಡಿಕೊಳ್ಳಲು ದೇವರ ಮನೆಯೊಳಕ್ಕೆ ಹೋದಳು. ಅಲ್ಲಿ ಯಜಮಾನರೂ ಇದ್ದರು. ದೇವರ ಮನೆಯಲ್ಲಿ ಅವರು ನೋಡಿದ ದೃಶ್ಯ ಬಹಳ ಆಶ್ಚರ್ಯಕರವಾಗಿತ್ತು. ಅಲ್ಲಿ ಶ್ರೀಪಾದ ವಲ್ಲಭರಿದ್ದರು. ಅವರನ್ನು ನೋಡಿದ ಆ ದಂಪತಿಗಳ ಆನಂದಕ್ಕೆ ಕೊನೆ ಮೊದಲಿರಲಿಲ್ಲ. ದಂಟಿನ ಸೊಪ್ಪಿನ ಅಡಿಗೆಯನ್ನು ಮಾಡಿ ಊಟ ಬಡಿಸೋಣವೇ ಎಂದು ಬಹಳವಾಗಿ ಕೇಳಿಕೊಂಡರು. ಶ್ರೀಪಾದರು ಅದಕ್ಕೊಪ್ಪಲಿಲ್ಲ. ಕಾಲ ಕರ್ಮ ಕಾರಣಗಳು ಒಮ್ಮೆಗೆ ಕೂಡಿ ಬಂದಾಗ ಅಲಭ್ಯ ಯೋಗವು ಪ್ರಾಪ್ತವಾಗುವುದು. ವಿವೇಕಿಯಾದವನು ಅದನ್ನು ಅರ್ಥ ಮಾಡಿಕೊಂಡು ಅದರಿಂದ ಪ್ರಯೋಜನವನ್ನು ಪಡೆದುಕೊಳ್ಳುವನು. ಅವಿವೇಕಿಯು ಸದವಕಾಶವನ್ನು ಕಳೆದುಕೊಂಡು ನಷ್ಟ ಹೊಂದುವನು. ಅಂತೂ ಕೊನೆಗೆ ಶ್ರೀಪಾದರು ಅವರ ಪ್ರಾರ್ಥನೆಯನ್ನು ಸ್ವೀಕರಿಸಿದರು. ಆದರೆ ಅದು ಈ ಜನ್ಮದಲ್ಲಲ್ಲ, ಮುಂದಿನ ಜನ್ಮದಲ್ಲಿ ಅವರು ನರಸಿಂಹ ಸರಸ್ವತಿಗಳಾಗಿ ತಾವು ಜನಿಸುವೆನೆಂದು, ಆಗ ಅವರ ಮನೆಗೆ ತಾವೇ ಹೋಗಿ ಸೊಪ್ಪಿನ ಅಡಿಗೆಯ ಭೋಜನವನ್ನು ಊಟ ಮಾಡುವೆನೆಂದು ವಾಗ್ದಾನ ಮಾಡಿದರು. ಗಣೇಶ ಚತುರ್ಥಿಯ ದಿನ ಅವತರಿಸಿರುವ ಅವರಲ್ಲಿನ ಗಣೇಶನ ಅಂಶದಿಂದ ಗಜಾನನ ಎಂಬ ಒಬ್ಬ ಮಹಾತ್ಮರು ಕೆಲವು ಶತಮಾನಗಳ ನಂತರ ಪೀಠಿಕಾಪುರದ ಹತ್ತಿರವೇ ಜನಿಸುವರೆಂದು ಹೇಳಿದರು. ಸೂರ್ಯ ಚಂದ್ರರ ಪರಿಭ್ರಮಣ ಗತಿಯನ್ನು ಮಾರ್ಪಡಿಸಲು ಸಾಧ್ಯವಾಗಬಹುದೋ ಏನೋ
ಆದರೆ ಎಂಥ ಪರಿಸ್ಥಿತಿಯಲ್ಲೂ ಶ್ರೀಪಾದರ ವಾಗ್ದಾನವನ್ನು ಮಾರ್ಪಡಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅವರ ಆದೇಶಕ್ಕನುಸಾರವಾಗಿಯೇ ಪಂಚಭೂತಗಳನ್ನೊಳಗೊಂಡು ಸಮಸ್ತ ಜೀವಿಗಳು ವ್ಯವಹರಿಸಬೇಕು. ವಾಗ್ದಾನ ಪರಿಪಾಲನೆಯಲ್ಲಿ ಅವರು ದೃಢವ್ರತರು, ಸತ್ಯವ್ರತರು. ಪ್ರಪಂಚಗಳೆಲ್ಲ ಅಲ್ಲಾಡಿ ಹೋದರು, ಯುಗಗಳು ಬದಲಾವಣೆ ಹೊಂದಿದರು, ಅವರ ಲೀಲೆಗಳು ಮಾತ್ರ ನಿತ್ಯ ಸತ್ಯವಾಗಿಯೂ ನಿತ್ಯ ನೂತನವಾಗಿಯೂ ಇರುವವು. ಪೂಜಾ ಮಂದಿರದಲ್ಲಿ ದರ್ಶನ ಕೊಟ್ಟ ಶ್ರೀಪಾದವಲ್ಲಭರು ಅವಧಾನಿಗಳಿಗೂ ಅವರ ಧರ್ಮಪತ್ನಿಗೂ ಹಿತೋಪದೇಶವನ್ನು ಮಾಡಿದರು. ಆ ಉಪದೇಶಗಳು ದತ್ತಭಕ್ತರೆಲ್ಲರಿಗೂ ಮಹಾಪ್ರಯೋಜನಕಾರಿ. ಅವಧಾನಿಗಳಿಗೂ ಶ್ರೀಪಾದರಿಗೂ ಈ ಪ್ರಕಾರವಾಗಿ ಸಂಭಾಷಣೆ ನಡೆಯಿತು. ನರಸಾವಧಾನಿಗಳಿಗೂ ಅವರ ಪತ್ನಿಗೂ ಅವರ ಪೂಜಾ ಮಂದಿರದಲ್ಲಿ ದರ್ಶನ ಕೊಟ್ಟ ಶ್ರೀಪಾದವಲ್ಲಭರಿಗೂ ನಡೆದ ಸಂಭಾಷಣೆ. ನರಸಾವಧಾನಿಗಳಿಗೆ ಶ್ರೀಪಾದರ ಉಪದೇಶಗಳು. ಪ್ರಶ್ನೆ: ನೀನು ಯಾರು? ದೇವತೆಯೇ, ಯಕ್ಷನೇ, ಮಾಂತ್ರಿಕನೇ? ನಾನು ನಾನೇ. ಪಂಚಭೂತಾತ್ಮಕವಾಗಿರುವ ಈ ಸೃಷ್ಟಿಯಲ್ಲಿ ಪ್ರತಿ ಅಣುವಿನಲ್ಲೂ ಅಂತರ್ಲೀನವಾಗಿರುವ ಆದ್ಯಶಕ್ತಿಯೂ ನಾನೇ. ಪಶು ಪಕ್ಷಾದಿಗಳನ್ನು ಮೊದಲುಗೊಂಡು ಸಮಸ್ತ ಪ್ರಾಣಿಕೋಟಿಯಲ್ಲಿಯೂ ಮಾತೃಸ್ವರೂಪನಾಗಿಯೂ ಪಿತೃಸ್ವರೂಪನಾಗಿಯೂ ಇರುವವನು ಕೂಡ ನಾನೇ. ಸಮಸ್ತ ಸೃಷ್ಟಿಗೆ ಗುರುಸ್ವರೂಪನು ಕೂಡ ನಾನೇ. ಅಂದರೆ ನೀನು ದತ್ತಪ್ರಭುಗಳ ಅವತಾರವೇ? ನಿಸ್ಸಂಶಯವಾಗಿಯೂ ನಾನು ದತ್ತನೇ. ನೀವು ಶರೀರಧಾರಿಗಳಾಗಿರುವುದರಿಂದ ನೀವು ಗುರುತಿಸುವುದಕ್ಕೋಸ್ಕರ ನಾನು ಸಶರೀರನಾಗಿ ಬಂದಿದ್ದೇನೆ. ವಾಸ್ತವವಾಗಿ ನಾನು ನಿರಾಕಾರನು, ನಿರ್ಗುಣನು. ಅಂದರೆ ನಿನಗೆ ಆಕಾರವಿಲ್ಲ, ಗುಣಗಳಿಲ್ಲ ಅಲ್ಲವೇ? ಆಕಾರವಿಲ್ಲದಿರುವುದೂ ಕೂಡ ಒಂದು ಆಕಾರವೇ, ಗುಣಗಳಿಲ್ಲದಿರುವುದೂ ಕೂಡ ಒಂದು ಗುಣವೇ. ಸಾಕಾರ ನಿರಾಕಾರಗಳಿಗೆ, ಸಗುಣ ನಿರ್ಗುಣಗಳಿಗೆ ಆಧಾರವಾಗಿರುವ ನಾನು ಅದಕ್ಕೂ ಕೂಡ ಅತೀತನು. ಎಲ್ಲಾ ನೀನೇ ಆಗಿರುವಾಗ ಜೀವಿಗಳಿಗೆ ಕಷ್ಟ ಸುಖಗಳು ಏಕೆ ಶ್ರೀಪಾದ? ನಿನ್ನಲ್ಲಿ ನೀನು ನಾನು ಕೂಡ ಇದ್ದೇವೆ. ನಿನ್ನಲ್ಲಿರುವ ನೀನು ಜೀವಿ, ನಿನ್ನಲ್ಲಿರುವ ನಾನು ಮಾತ್ರ ಪರಮಾತ್ಮನು. ನಿನಗೆ ಕರ್ತೃತ್ವ ಭಾವನೆ ಇರುವವರೆಗೆ ನೀನು ನಾನಾಗಲಾರೆ. ಅಲ್ಲಿಯವರೆಗೆ ಸುಖ ದುಃಖಗಳು, ಪಾಪ ಪುಣ್ಯಗಳು ಎಂಬ ದ್ವಂದ್ವಗಳಿಂದ ನೀನು ಹೊರಬರಲಾರೆ. ನಿನ್ನಲ್ಲಿರುವ ನೀನು ಕ್ಷೀಣ ದೆಸೆಗೆ ಬಂದು ನಿನ್ನಲ್ಲಿರುವ ನಾನು ಉಚ್ಚ ದೆಸೆಯನ್ನು ತಲುಪಿದರೆ ಮಾತ್ರವೇ ನೀನು ನನಗೆ ಹತ್ತಿರವಾಗುವೆ. ನನಗೆ ಹತ್ತಿರವಾಗುತ್ತಾ ಹೋದ ಹಾಗೆ ನಿನ್ನ ಜವಾಬ್ದಾರಿಯು ಕಡಿಮೆಯಾಗುತ್ತಾ ಹೋಗುತ್ತದೆ. ನನ್ನ ಜವಾಬ್ದಾರಿಯಲ್ಲಿದ್ದರೆ ನಿನಗೆ ಶ್ರೇಯಸ್ಸುಂಟಾಗುವುದು. ನರಸಾವಧಾನಿಗಳ ಪ್ರಶ್ನೆ: ಜೀವಾತ್ಮ ಪರಮಾತ್ಮ ಬೇರೆ ಬೇರೆ ಎಂದು ಕೆಲವರು ಹೇಳುತ್ತಾರೆ. ಜೀವಾತ್ಮನು ಪರಮಾತ್ಮನಿಗೆ ಅತ್ಯಂತ ಸಮೀಪದವನೆಂದು ಕೆಲವರು ಹೇಳುತ್ತಾರೆ. ಜೀವಿಯೇ ಪರಮಾತ್ಮನೆಂದು ಇನ್ನೂ ಕೆಲವರು ಹೇಳುತ್ತಾರಲ್ಲ, ಇದರಲ್ಲಿ ನಿಜ ಯಾವುದು? ನೀನು ಬೇರೆಯಾಗಿಯೂ ನಾನು ಬೇರೆಯಾಗಿಯೂ ಇದ್ದ ಮಾತ್ರಕ್ಕೆ ನಷ್ಟವೇನೂ ಇಲ್ಲ. ನಿನ್ನಲ್ಲಿರುವ ಅಹಂಕಾರವು ನಾಶವಾಗಿ ನಾವಿಬ್ಬರು ದ್ವೈತ ಸ್ಥಿತಿಯಲ್ಲಿದ್ದರೂ ಶ್ರೇಯಸ್ಸು ಲಭ್ಯವಾಗುತ್ತದೆ. ಸಮಸ್ತವು ನನ್ನ ಅನುಗ್ರಹದಿಂದಲೇ ನಡೆಯುತ್ತಿದೆ ಎಂದು ತಾನು ಕೇವಲ ನಿಮಿತ್ತ ಮಾತ್ರನೆಂಬ ತತ್ವವನ್ನು ತಿಳಿದುಕೊಂಡರೆ ನೀನು ಆನಂದ ಸ್ಥಿತಿಯಲ್ಲಿ ಇರಬಲ್ಲೆ. ಮೋಹಕ್ಷಯವೇ ಮೋಕ್ಷವಾಗಿರುವುದರಿಂದ ನೀನು ದ್ವೈತ ಸ್ಥಿತಿಯಲ್ಲಿಯೂ ಮೋಕ್ಷವನ್ನು ಅನುಭವಿಸಬಲ್ಲೆ. ನೀನು ನನಗೆ ಅತ್ಯಂತ ಸಮೀಪದಲ್ಲಿದ್ದರೆ ನಾನು ನಿನ್ನ ಮೂಲಕ ಅಭಿವ್ಯಕ್ತನಾಗಬಲ್ಲೆ. ನನ್ನ ಸರ್ವಶಕ್ತಿಗಳು ನಿನ್ನ ಮೂಲಕ ಅಭಿವ್ಯಕ್ತವಾಗುತ್ತಿದ್ದರೆ ನಿನ್ನ ಅಹಂಕಾರವು ನಶಿಸಿ ಹೋಗಿ ಕರ್ತೃತ್ವ ಭಾವವು ಸಂಪೂರ್ಣವಾಗಿ ಹೋದಾಗ ನೀನೆಂಬುದು ಉಳಿಯದೆ ನಾನೆಂಬುದು ಮಾತ್ರ ಉಳಿಯುವುದರಿಂದ ಮನಸ್ಸು ಎಷ್ಟು ಮಾತ್ರವೂ ಕೆಲಸ ಮಾಡದ ಆ ಸ್ಥಿತಿಯಲ್ಲಿ ನೀನು ಬ್ರಹ್ಮಾನಂದದಲ್ಲಿ ಇರುತ್ತೀಯೇ. ಆದ್ದರಿಂದ ಅದ್ವೈತ ಸ್ಥಿತಿಯಲ್ಲಿದ್ದರೂ ನೀನು ಮೋಕ್ಷವನ್ನು ಹೊಂದಬಲ್ಲೆ. ನೀನು ದ್ವೈತದಲ್ಲಿದ್ದರೂ, ವಿಶಿಷ್ಟಾದ್ವೈತದಲ್ಲಿದ್ದರೂ, ಅದ್ವೈತದಲ್ಲಿದ್ದರೂ ಅನುಭವಿಸುವ ಬ್ರಹ್ಮಾನಂದ ಸ್ಥಿತಿ ಮಾತ್ರ ಒಂದೇ. ಅವಧೂತ ಸ್ಥಿತಿಯಲ್ಲಿರುವ ಕೆಲವರು ತಾವೇ ಬ್ರಹ್ಮ ಎಂದು ಹೇಳುತ್ತಾರಲ್ಲವೇ, ನೀನು ಅವಧೂತನೇ? ಅಲ್ಲ, ನಾನು ಅವಧೂತನಲ್ಲ. ನಾನು ಬ್ರಹ್ಮ, ಬ್ರಹ್ಮವೇ ಎಲ್ಲವೂ ಎನ್ನುವುದು ಅವಧೂತನ ಅನುಭವ. ನಾನು ಬ್ರಹ್ಮ, ನಾನೇ ಸರ್ವಸ್ವವು ಎನ್ನುವ ಸ್ಥಿತಿಯು ನನ್ನದು. ಶ್ರೀಪಾದ, ಈ ಸ್ವಲ್ಪ ವ್ಯತ್ಯಾಸದಲ್ಲಿರುವ ರಹಸ್ಯ ನನಗರ್ಥವಾಗಲಿಲ್ಲ. ಸಮಸ್ತ ಪ್ರಾಪಂಚಿಕ ಬಂಧನಗಳಿಂದ ಬಿಡುಗಡೆ ಹೊಂದಿದ ಅವಧೂತನು ನನ್ನಲ್ಲಿ ಲೀನವಾಗಿ ಬ್ರಹ್ಮಾನಂದ ಸ್ಥಿತಿಯನ್ನು ಅನುಭವಿಸುತ್ತಾನೆ. ಆತನಲ್ಲಿ ವ್ಯಕ್ತಿತ್ವ ಎನ್ನುವುದಿಲ್ಲ. ವ್ಯಕ್ತಿತ್ವವು ಇಲ್ಲದಿದ್ದಾಗ ಸಂಕಲ್ಪವಿಲ್ಲ. ಸೃಷ್ಟಿಯ ಮಹಾ ಸಂಕಲ್ಪದಲ್ಲಿ ಮಹಾಶಕ್ತಿಯಲ್ಲಿ ನಾನಿದ್ದೀನಿ.
ಜೀವಿಗಳು ಎನ್ನುವ ಮಾಯಾಶಕ್ತಿ ರೂಪದಲ್ಲೂ ನಾನಿದ್ದೀನಿ. ನನ್ನಲ್ಲಿ ಲೀನವಾದ ಅವಧೂತನಾದ ನೀನು ಮತ್ತೆ ಜನ್ಮವೆತ್ತಿ ಬರಬೇಕೆಂದು ಆ ಅವಧೂತನಿಗೆ ನಾನು ಆಜ್ಞಾಪಿಸಿದರೆ ಅವನು ಜನ್ಮವೆತ್ತಬೇಕಾದದ್ದೇ. ಸಂಕಲ್ಪದಿಂದ ಕೂಡಿದ ಸತ್ಯ ಜ್ಞಾನ ಆನಂದ ರೂಪವು ನನ್ನದು. ಸಂಕಲ್ಪ ನಶಿಸಿದ ಸತ್ಯ ಜ್ಞಾನ ಆನಂದ ರೂಪವು ಅವರದು. ಕಾಳುಗಳನ್ನು ಹುರಿದ ನಂತರ ಮೊಳಕೆ ಒಡೆಯುವುದಿಲ್ಲ ಅಲ್ಲವೇ? ಬ್ರಹ್ಮಜ್ಞಾನವನ್ನು ಹೊಂದಿದ ಬಳಿಕ ಬ್ರಹ್ಮವೇ ತಾನಾಗಿರುವಾಗ ಅವಧೂತನು ಮತ್ತೆ ಜನ್ಮವೆತ್ತಲು ಹೇಗೆ ಸಾಧ್ಯ? ಹುರಿದ ಕಾಳುಗಳು ಮೊಳಕೆ ಒಡೆಯದಿರುವುದು ಸೃಷ್ಟಿ ಧರ್ಮ. ಹುರಿದ ಕಾಳುಗಳು ಮೊಳಕೆಯೊಡೆಯುವಂತೆ ಮಾಡುವುದು ಸೃಷ್ಟಿಕರ್ತನ ಶಕ್ತಿ ಸಾಮರ್ಥ್ಯ. ವಾಸ್ತವವಾಗಿ ನನ್ನ ಅವತಾರವೇ ಈ ಸಿದ್ಧಾಂತ ರಾದ್ಧಾಂತಗಳ ಮೂಲಕ ಸತ್ಯ ನಿರೂಪಣೆಯನ್ನು ಮಾಡುವುದಕ್ಕಲ್ಲವೇ ಮೊದಲಿನಿಂದಲೂ ಏರ್ಪಾಟಾಗಿರುವುದು. ದತ್ತಪ್ರಭು ಶ್ರೀಪಾದ ವಿವರಿಸಬೇಕಾಗಿ ವಿನಂತಿ. ಭೂತ ಭವಿಷ್ಯತ್ ವರ್ತಮಾನ ಅವಸ್ಥಾತ್ರಯಗಳು, ಎಚ್ಚರ ಸ್ವಪ್ನ ಸುಷುಪ್ತಿ, ಸೃಷ್ಟಿ ಸ್ಥಿತಿಲಯಗಳು ಮೊದಲಾದ ತ್ರಯಗಳೆಲ್ಲವನ್ನು ಅತಿಕ್ರಮಿಸಿ ತಂದೆಯವರು ಅತ್ರಿ ಮಹರ್ಷಿಗಳಾಗಿ ಪ್ರಖ್ಯಾತಿ ಹೊಂದಿದರು. ಸೃಷ್ಟಿಯಲ್ಲಿ ಯಾವ ಜೀವಿಯಲ್ಲೂ ಯಾವ ಪದಾರ್ಥಗಳಲ್ಲೂ ಅಸೂಯ ದ್ವೇಷಗಳು ಲೇಷ ಮಾತ್ರವೂ ಇಲ್ಲದಿದ್ದ ಕಾರಣದಿಂದ ಅಮ್ಮ ಅನಸೂಯ ಎಂದು ಪ್ರಖ್ಯಾತಿ ಹೊಂದಿದಳು. ಬ್ರಹ್ಮ ವಿಷ್ಣು ರುದ್ರರಿಗೆ ಕೂಡ ಆಧಾರವಾಗಿರುವ ಅತೀತವಾಗಿರುವ ಆ ಪರಂಜ್ಯೋತಿ ಸ್ವರೂಪವನ್ನು ದರ್ಶನ ಮಾಡಬೇಕೆಂದು ಅತ್ರಿ ಮಹರ್ಷಿಗಳು ಘೋರ ತಪಸ್ಸನ್ನು ಆಚರಿಸಿದರು. ಆ ಪರಂಜ್ಯೋತಿ ಸ್ವರೂಪವು ಸೃಷ್ಟಿಯಲ್ಲಿನ ಪ್ರತಿ ಪ್ರಾಣಿಯನ್ನು ಪ್ರತಿ ಪದಾರ್ಥವನ್ನು ಅಮೃತ ದೃಷ್ಟಿಯಿಂದ ನೋಡಿ ಅನುಗ್ರಹಿಸಬೇಕೆಂದು ಅನಸೂಯ ಮಾತೆ ತಪಸ್ಸನ್ನು ಆಚರಿಸಿದಳು. ಕರ್ಮ ಸೂತ್ರಗಳ ಪ್ರಕಾರ ಜೀವಿಗಳು ಸುಖ ದುಃಖಗಳನ್ನು ಅನುಭವಿಸುತ್ತಾರೆ. ಮಹಾಪಾಪದ ಫಲವು ಬಹಳ ಕಡಿಮೆಯಾಗಬೇಕೆಂದು, ಸ್ವಲ್ಪ ಪುಣ್ಯದ ಫಲವು ಮಹತ್ತರವಾಗಬೇಕೆಂಬ ಸತ್ಸಂಕಲ್ಪದಿಂದ ಅನಸೂಯ ಮಾತೆಯು ಪ್ರಾರ್ಥನೆ ಮಾಡಿದಳು. ಕಬ್ಬಿಣದಿಂದ ಮಾಡಲ್ಪಟ್ಟ ಕಡಲೆಯ ಆಕಾರದ ಲೋಹದ ತುಂಡುಗಳನ್ನು ಅವಳ ತಪೋಬಲದಿಂದ ಜೀವಂತವಾದ ತಿನ್ನುವುದಕ್ಕೆ ಯೋಗ್ಯವಾದ ಕಡಲೆಯನ್ನಾಗಿ ಮಾರ್ಪಡಿಸಿದಳು. ಅಂದರೆ ಖನಿಜವು ಸಂಪೂರ್ಣ ನಿದ್ರಾಸ್ಥಿತಿಯಲ್ಲಿರುವ ಚೈತನ್ಯ, ವೃಕ್ಷಗಳಿಗೆ ಸಂಬಂಧಪಟ್ಟ ಪದಾರ್ಥಗಳು ಅರ್ಧ ನಿದ್ರಾ ಸ್ಥಿತಿಯಲ್ಲಿರುವ ಚೈತನ್ಯವು, ಜಂತುಗಳು ಪೂರ್ಣ ಚೈತನ್ಯದಿಂದಿರುವ ಸ್ಥಿತಿ. ಖನಿಜವಾಗಿ ಹುಟ್ಟಿ ಖನಿಜವಾಗಿ ಸತ್ತು ತರುವಾಯ ವೃಕ್ಷಗಳಾಗಿ ಹುಟ್ಟಿ ಅನಂತರ ಜಂತುಗಳ ಜನ್ಮವೆತ್ತಿ ಕಟ್ಟ ಕಡೆಗೆ ಮಾನವ ಜನ್ಮವೆತ್ತಿದವನು ವಿವೇಕ ಜ್ಞಾನ ವೈರಾಗ್ಯವಂತನಾಗಿ ತನ್ನೊಳಗೆ ನಿದ್ರಾಸ್ಥಿತಿಯಲ್ಲಿದ್ದ ಪರಮಾತ್ಮನ ಶಕ್ತಿಯನ್ನು ಮೇಲೆಬ್ಬಿಸಿ ಮೋಕ್ಷವನ್ನು ಹೊಂದಬೇಕು. ಪ್ರಕೃತಿಯಲ್ಲಿರುವ ವಿಕಾಸ ಕ್ರಮದ ಧರ್ಮವನ್ನು ಪರಮಾತ್ಮನ ಅನುಗ್ರಹದಿಂದ ಬದಲಾಯಿಸಬಹುದು ಎಂದು ಅನಸೂಯ ಅಮ್ಮ ಈ ಮೂಲಕ ತೋರಿಸಿದಳು. ತ್ರಿಮೂರ್ತಿಗಳ ರೂಪದಲ್ಲಿದ್ದ ಚೈತನ್ಯವು ಜಾಗೃತಾವಸ್ಥೆಯಲ್ಲಿತ್ತು. ಅದನ್ನು ನಿದ್ರಾವಸ್ಥೆಗೆ ತೆಗೆದುಕೊಂಡು ಹೋಗಿ ಆ ಅವಸ್ಥೆಯಲ್ಲಿ ಅದರ ಆಕಾರವನ್ನು ಹಸುಳೆಗಳ ರೂಪಕ್ಕೆ ಮಾರ್ಪಡಿಸಿದಳು. ತ್ರಿಮಾತೆಯರ ಶಕ್ತಿಗಳು ಒಂದುಗೂಡಿ ಅನಘಾದೇವಿಯಾಗಿ ರೂಪಾಂತರ ಹೊಂದಿತು. ನಾನು ದತ್ತಾತ್ರೇಯನಾಗಿ ಹುಟ್ಟಿ ಅನಘಾದೇವಿಯನ್ನು ನನ್ನ ಅರ್ಧಾಂಗಿಯಾಗಿ ಸ್ವೀಕರಿಸಿದೆನು. ಶ್ರೀಪಾದವಲ್ಲಭ ಅವತಾರದಲ್ಲಿ ನನ್ನ ಎಡಭಾಗದಲ್ಲಿ ಅನಘಾದೇವಿಯು, ಬಲಭಾಗದಲ್ಲಿ ದತ್ತಾತ್ರೇಯನೂ ಇರುವ ಅರ್ಧನಾರೀಶ್ವರ ರೂಪದಲ್ಲಿ ಜನಿಸಿದ್ದೇನೆ. ಈ ಮಹತ್ತರವಾದ ಸೃಷ್ಟಿಯನ್ನು ಸಂಕಲ್ಪಾನುಸಾರವಾಗಿ ಸೃಷ್ಟಿಸಿದ ಪರಮಾತ್ಮನಿಗೆ ಸೃಷ್ಟಿ ಧರ್ಮಗಳನ್ನು ಅವಶ್ಯಕತೆಯನ್ನು ಅನುಸರಿಸಿ ಬದಲಾಯಿಸಬಲ್ಲ ಶಕ್ತಿ ಸಾಮರ್ಥ್ಯಗಳು ಇರುತ್ತವೆ ಎಂದು ನೀನು ಗ್ರಹಿಸಬೇಕು. ಶ್ರೀಪಾದ, ಸೃಷ್ಟಿ ಧರ್ಮಗಳನ್ನೇ ಬದಲಾಯಿಸಬಲ್ಲ ನೀನು ನನ್ನ ದಾರಿದ್ರ್ಯವನ್ನು ಹೋಗಲಾಡಿಸಲಾರೆಯಾ? ತಪ್ಪದೇ ಹೋಗಲಾಡಿಸಬಲ್ಲೆ, ಆದರೆ ಅದನ್ನು ಮುಂದಿನ ಜನ್ಮಕ್ಕೆ ಮುಂದೂಡಿದ್ದೇನೆ. ಬರುವ ಜನ್ಮದಲ್ಲಿ ಕೂಡ ಸ್ವಲ್ಪ ದಾರಿದ್ರ್ಯ ಬಾಧೆಯನ್ನು ಅನುಭವಿಸಿದ ನಂತರವೇ. ಸೊಪ್ಪಿನ ವಿಷಯವೂ ತುಂಬಾ ಸಣ್ಣ ವಿಷಯ, ಆದರೂ ನೀನು ಅದರ ಮೇಲೆ ಎಂಥ ಮೋಹವನ್ನು ಬೆಳೆಸಿಕೊಂಡಿದ್ದೀಯೇ. ಅಮ್ಮನಾಗಲಿ ತಂದೆಯವರಾಗಲಿ ತಾತನಾಗಲಿ ಯಾರನ್ನೂ ಏನನ್ನೂ ಕೇಳುವುದಿಲ್ಲ. ಚಿಕ್ಕ ಮಗುವಾಗಿರುವ ನಾನು ಎಷ್ಟು ಸೊಪ್ಪನ್ನು ತಿನ್ನಬಲ್ಲೆನು? ನಾನು ಬಯಸಿದಾಗ ನೀನು ಸೊಪ್ಪನ್ನು ತಕ್ಷಣ ಕೊಟ್ಟು ಬಿಡಬೇಕಾಗಿತ್ತು. ಈಗ ಕಾಲ ಮೀರಿದೆ. ನಿನ್ನ ಮನಸ್ಸಿನ ಕಲ್ಮಶಗಳನ್ನು ಪರಿಹಾರ ಮಾಡಲು ಈ ಜನ್ಮ ಸಾಲದು. ಪ್ರತಿಯೊಬ್ಬ ಮನುಷ್ಯನಿಗೆ ಅವನ ಪುಣ್ಯ ಫಲಕ್ಕನುಸಾರವಾಗಿ ಆಯುಷ್ಯ, ಐಶ್ವರ್ಯ, ಸೌಂದರ್ಯ ಮೊದಲಾದವು ಲಭಿಸುತ್ತವೆ. ಪಾಪ ಫಲ ರೂಪವಾಗಿ ಅಲ್ಪಾಯುಷ್ಯ, ದಾರಿದ್ರ್ಯ, ಅಂಗವಿಕಲತೆ, ಕುಖ್ಯಾತಿ ಮೊದಲಾದವುಗಳು ಲಭಿಸುತ್ತವೆ. ನಿನ್ನ ಪುಣ್ಯ ಫಲದ ಹೆಚ್ಚು ಭಾಗವನ್ನು ತೆಗೆದು ನಿನಗೆ ಆಯುಷ್ಯವನ್ನು ಧಾರೆ ಎರೆದಿದ್ದೇನೆ. ನಿನ್ನ ಪುಣ್ಯದ ಭಾಗವು ಬಹಳ ಖರ್ಚಾಗಿ ಹೋಗಿದೆ, ಪಾಪ ಭಾಗವೇ ಹೆಚ್ಚಾಗಿ ಉಳಿದಿದೆ. ಆದ್ದರಿಂದ ನೀನು ದಾರಿದ್ರ್ಯತೆಯನ್ನು ಅನುಭವಿಸಿಯೇ ತೀರಬೇಕು.
ಆದರೂ ನೀನು ಸ್ವಯಂಭೂ ದತ್ತನನ್ನು ಆರಾಧಿಸಿರುವುದರಿಂದ ನಿನಗೆ ಐಶ್ವರ್ಯವಿಲ್ಲದಿದ್ದರೂ ಹೊಟ್ಟೆ ಬಟ್ಟೆಗೆ ತಾಪತ್ರಯವಿಲ್ಲದಷ್ಟನ್ನು ಅನುಗ್ರಹಿಸುತ್ತಿದ್ದೇನೆ. ಶ್ರೀಪಾದ, ವರ್ಣ ವ್ಯವಸ್ಥೆಯ ಪ್ರಕಾರ ನಡೆದುಕೊಳ್ಳಬೇಕೆಂದು ಶಾಸ್ತ್ರವು ಹೇಳುತ್ತದೆಯಲ್ಲ. ಆದರೆ ನಿಮ್ಮ ತಾತನವರು ವೈಶ್ಯರಿಗೂ ಕೂಡ ವೇದೋಕ್ತ ಉಪನಯನವನ್ನು ಮಾಡಬಹುದೆಂದು ತೀರ್ಮಾನಿಸಿದ್ದು ತಪ್ಪಲ್ಲವೇ? ಸತ್ಯ ಋಷೀಶ್ವರರ ನಿರ್ಣಯದಲ್ಲಿ ದೋಷವನ್ನು ಹುಡುಕಿದೆಯಾದ್ದರಿಂದ ನಿನ್ನ ನಾಲಗೆಯನ್ನು ಕತ್ತರಿಸಿ ಬಿಸಾಡಬೇಕು. ತಾತನವರನ್ನು ಯಾರೆಂದುಕೊಂಡಿದ್ದೀಯ? ಅವರು ಸಾಕ್ಷಾತ್ ಭಾಸ್ಕರಾಚಾರ್ಯರು. ವಿಷ್ಣುದತ್ತ ಸುಶೀಲ ದಂಪತಿಗಳು ಸ್ವಾರ್ಥವೆಂದರೆ ಏನೆಂದೇ ಗೊತ್ತಿಲ್ಲದ ಪರಮ ಪವಿತ್ರರು. ನರಸಿಂಹವರ್ಮರ ಪೂರ್ವಿಕರು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಪರಮ ಭಕ್ತರು. ಸಿಂಹಾಚಲದಲ್ಲಿ ಜರುಗಿದ ಯಜ್ಞ ಯಾಗಾದಿಗಳಲ್ಲಿ ವಿಶೇಷ ಅನ್ನದಾನ ಮಾಡಿದ ಪವಿತ್ರ ಜೀವಿಗಳವರು. ನಾನು ಪೀಠಿಕಾಪುರದಲ್ಲಿ ಜನಿಸುವುದಕ್ಕೆ ಮೊದಲೇ ಯಾವುದೋ ಒಂದು ಕ್ರಮ ಪದ್ಧತಿಯನ್ನು ಅನುಸರಿಸಿ ಎಲ್ಲವನ್ನೂ ಸಂಯೋಜಿಸುತ್ತಿದ್ದೆ. ಈ 3 ಕುಟುಂಬಗಳೊಡನೆ ನನಗಿರುವ ಋಣಾನುಬಂಧವು ಒಂದು ಜನ್ಮದಲ್ಲಿ ಮುಗಿಯುವಂಥದ್ದಲ್ಲ, ಒಂದು ಅವತಾರದಲ್ಲಿ ಕೂಡ ಪರಿಸಮಾಪ್ತಿಯಾಗುವಂಥದ್ದಲ್ಲ. ಅವರ ಮೇಲೆ ನನ್ನ ವರದ ಹಸ್ತವು ತಲತಲಾಂತರಗಳ ತನಕ ಇರುತ್ತದೆ. ನನ್ನ ಛತ್ರ ಛಾಯೆಯಲ್ಲಿ ಅವರು ನಿಶ್ಚಿಂತರಾಗಿರುತ್ತಾರೆ. ಶ್ರೀಪಾದರು ಭಕ್ತರಿಗೆ ಕೊಡುವ ಅಭಯ. ನನ್ನ ವಿಷಯಕ್ಕೆ ಬಂದರೂ ಯಾತಕ್ಕೂ ತರಕ್ಕೆ ಬರದ ಸೊಪ್ಪನ್ನು ಕೂಡ ನೀನು ನನಗೆ ಕೊಡದೇ ಹೋದೆ. ನನಗೆ ಊಟ ಮಾಡಿಸಿದ್ದರೆ ಲಕ್ಷಾಂತರ ಬ್ರಾಹ್ಮಣರಿಗೆ ಭೋಜನ ಸಮಾರಾಧನೆಯನ್ನು ಮಾಡಿಸಿದ ಪುಣ್ಯ ನಿನಗೆ ಲಭಿಸುತ್ತಿತ್ತು. ನೀನು ಎಷ್ಟೋ ಅದೃಷ್ಟವನ್ನು ಕಳೆದುಕೊಂಡಿದ್ದೀಯೆ. ಯಾವುದು ಧರ್ಮ ಯಾವುದು ಅಧರ್ಮವೆಂಬುದು ಚರ್ಚನೀಯ ಅಂಶವಾದಾಗ ಶಾಸ್ತ್ರವನ್ನು ಆಶ್ರಯಿಸಬೇಕು. ಆದರೆ ಶಾಸ್ತ್ರದಲ್ಲಿ ಹೇಳಿದ್ದನ್ನು ಆಚರಿಸಲು ಸಾಧ್ಯವೇ ಇಲ್ಲವೇ ಎಂಬ ಅನುಮಾನ ಬಂದಾಗ ನಿರ್ಮಲ ಅಂತಃಕರಣರು ಕೊಡುವ ನಿರ್ಣಯವೇ ಶಾಸ್ತ್ರವಾಗುತ್ತದೆ. ಏಕೆಂದರೆ ಅವರು ಹೇಳಿದ್ದೇ ವೇದವಾಗುತ್ತದೆ, ಅವರ ಮಾತೆ ಧರ್ಮ ಸಮ್ಮತವಾಗುತ್ತದೆ. ಒಂದು ವೇಳೆ ಅವರು ಅಧರ್ಮದ ಪರವಾಗಿಯೇ ತೀರ್ಪನ್ನು ಕೊಡಬೇಕೆಂದುಕೊಂಡರೂ ಧರ್ಮ ದೇವತೆಯು ಅವರನ್ನು ಆ ದಾರಿಗೆ ಹೋಗಲು ಬಿಡದೆ ಸರಿಯಾದ ತೀರ್ಮಾನವನ್ನು ಕೊಡುವಂತೆ ಮಾಡುತ್ತಾಳೆ. ಹಿಂಸೆ ಮಾಡುವುದು ಪಾಪವೆಂದು ಶಾಸ್ತ್ರ ಹೇಳುತ್ತದೆ. ಶ್ರೀಕೃಷ್ಣ ಪರಮಾತ್ಮನ ಸಮಕ್ಷಮದಲ್ಲಿ ನಡೆದ ಯುದ್ಧವು ಧರ್ಮಯುದ್ಧವಾಗುವುದೆಂದು, ಅದರಿಂದ ಕೌರವ ಪಾಂಡವ ಸಂಗ್ರಾಮವು ಧರ್ಮಯುದ್ಧವೆಂದು, ಅದು ನಡೆದ ಕ್ಷೇತ್ರವು ಧರ್ಮಕ್ಷೇತ್ರವೆಂದು ಪ್ರಖ್ಯಾತಿಗೊಂಡಿಲ್ಲವೇ? ಯಜ್ಞವು ಪುಣ್ಯ ಫಲಪ್ರದವೇ. ಆದರೆ ಪರಮಾತ್ಮ ಸ್ವರೂಪನಾದ ಶಿವನನ್ನು ಕರೆಯದೆ ದಕ್ಷನು ಮಾಡಿದ ಯಜ್ಞವು ಕೊನೆಗೆ ಯುದ್ಧವಾಗಿ ಪರಿಣಮಿಸಿತು. ದಕ್ಷನ ತಲೆಯನ್ನು ಕತ್ತರಿಸಲಾಯಿತು. ಅವನ ತಲೆಗೆ ಮೇಕೆಯ ತಲೆಯನ್ನು, ಅವನ ಶರೀರಕ್ಕೆ ಮೇಕೆಯ ತಲೆಯನ್ನು ಜೋಡಿಸಲಾಯಿತು. ರೋಗಿಗೆ ಪೈತ್ಯ ಪ್ರಕೋಪವು ಆದರೆ ವೈದ್ಯನು ನಿಂಬೆಹಣ್ಣು, ನೆಲ್ಲಿಕಾಯಿ ಇಂಥವುಗಳಿಂದ ವೈದ್ಯ ಮಾಡುತ್ತಾನೆ. ಶರೀರದ ಭಾಗವು ಕೊಳೆತರೆ ಕತ್ತಿಯನ್ನು ತೆಗೆದುಕೊಂಡು ಆ ಶರೀರ ಭಾಗವನ್ನು ಕೊಯ್ದು ವೈದ್ಯ ಮಾಡುತ್ತಾನೆ. ನಾನು ಕೂಡ ಹಾಗೆಯೇ. ನನ್ನಲ್ಲಿ ದೇವತಾಂಶಗಳೇ ಅಲ್ಲದೆ ರಾಕ್ಷಸಾಂಶಗಳು ಕೂಡ ಇವೆ. ನಾನು ಉನ್ಮತ್ತನಾಗಿಯೂ ಪಿಶಾಚನಾಗಿಯೂ ರಾಕ್ಷಸನಾಗಿಯೂ ಕೂಡ ವ್ಯವಹರಿಸುತ್ತೇನೆ. ಆದರೆ ನನ್ನ ಆಂತರ್ಯದಲ್ಲಿ ಜೀವರಾಶಿಗಳ ಮೇಲೆ ಪ್ರೇಮವು ಉಕ್ಕಿ ಹರಿಯುತ್ತಿರುತ್ತದೆ. ನಿಮ್ಮ ಸ್ವಭಾವವನ್ನು ಅನುಸರಿಸಿ, ನಿಮ್ಮ ಕರ್ಮಗಳ ಶುಭಾಶುಭಗಳನ್ನು ಅನುಸರಿಸಿ ನಾನು ಪ್ರವರ್ತಿಸುತ್ತೇನೆ. ಸಂಪೂರ್ಣ ಶರಣಾಗತಿ ಹೊಂದಿದ ಭಕ್ತರನ್ನು ನಾನೆಂದೂ ಕೈ ಬಿಡುವುದಿಲ್ಲ. ಅತಿ ದೂರದಲ್ಲಿರುವ ನನ್ನ ಭಕ್ತರನ್ನು ಬಲವಂತವಾಗಿಯಾದರೂ ನನ್ನ ಹತ್ತಿರಕ್ಕೆ ಬರಮಾಡಿಕೊಳ್ಳುತ್ತೇನೆ. ಋಷಿ ಮೂಲವನ್ನು, ನದಿ ಮೂಲವನ್ನು ಶೋಧಿಸಬಾರದು. ಆದಿಪರಾಶಕ್ತಿ ಕನ್ಯಕಾ ಪರಮೇಶ್ವರಿಯಾಗಿ ವೈಶ್ಯಕುಲದಲ್ಲಿ ಅವತರಿಸಲಿಲ್ಲವೇ? ಸಿದ್ಧ ಮುನಿಗಳಲ್ಲಿ ವೈಶ್ಯರಿಲ್ಲವೇ? ಬ್ರಹ್ಮ ಕ್ಷತ್ರಿಯ ವೈಶ್ಯರಿಗಲ್ಲದೆ ಶೂದ್ರರು ಕೂಡ ನಿಯಮ ನಿಷ್ಠೆಯನ್ನು ಪಾಲಿಸಿದರೆ ವೇದೋಕ್ತ ಉಪನಯನಕ್ಕೆ ಅರ್ಹರೇ ಆಗಿರುತ್ತಾರೆ. ಉಪನಯನದಿಂದ 3ನೇ ಕಣ್ಣು ತೆರೆಯಬೇಕು. ಅಂತಃಕರಣವು ಪರಿಶುದ್ಧವಾಗಿ ಬ್ರಹ್ಮ ಜ್ಞಾನದಲ್ಲಿ ನೆಲೆಸಬೇಕು. ನಿನ್ನ ಮನಸ್ಸು ಪ್ರಾಪಂಚಿಕತೆಯಲ್ಲಿ ಮುಳುಗಿ ಹೋಗಿದೆ. ಬ್ರಹ್ಮವು ಅಂಗಡಿಯಲ್ಲಿ ಮಾರುವ ವಸ್ತು ಎಂದುಕೊಂಡೆಯಾ? ಈ ಜನ್ಮದಲ್ಲಿ ಬ್ರಾಹ್ಮಣನಾಗಿರುವವನು ಮುಂದಿನ ಜನ್ಮದಲ್ಲಿ ಚಂಡಾಲನಾಗಿ ಹುಟ್ಟಬಹುದು. ಈ ಜನ್ಮದಲ್ಲಿ ಚಂಡಾಲನಾಗಿರುವವನು ಮುಂದಿನ ಜನ್ಮದಲ್ಲಿ ಬ್ರಾಹ್ಮಣನಾಗಿ ಹುಟ್ಟಬಹುದು. ಬ್ರಹ್ಮ ವಸ್ತುವು ಕುಲ ಮತಗಳಿಗೆ, ದೇಶ ಕಾಲಗಳಿಗೆ ಅತೀತವಾದುದು ಎಂಬ ರಹಸ್ಯವನ್ನು ಗುರುತಿಟ್ಟುಕೋ. ದೇವರು ಭಾವನಾ ಪ್ರಿಯನು, ಬಾಹ್ಯ ಪ್ರಿಯನಲ್ಲ. ನಿನ್ನ ಭಾವವನ್ನು ಅನುಸರಿಸಿ ಅವನು ಪ್ರವರ್ತಿಸುತ್ತಾನೆ. ಬ್ರಹ್ಮಜ್ಞಾನ ಸಂಬಂಧ ವಿಷಯಗಳು ಬಂದಾಗ ನಾನು ಬ್ರಾಹ್ಮಣನು. ದರ್ಬಾರ್ ಮಾಡುತ್ತಾ ಭಕ್ತರ ಯೋಗಕ್ಷೇಮವನ್ನು ವಿಚಾರಿಸುತ್ತಾ ಅವರನ್ನು ಅನುಗ್ರಹಿಸುವಾಗ ನಾನು ಕ್ಷತ್ರಿಯನು.
ಪ್ರತಿ ಜೀವಿಗೂ ಆ ಜೀವಿಯು ಮಾಡುವ ಪಾಪ ಪುಣ್ಯಕ್ಕನುಸಾರವಾಗಿ ಅವನ ಸಂಬಳ ನಿಶ್ಚಯಿಸಲ್ಪಡುವುದು. ಪ್ರತಿಯೊಬ್ಬನ ಸಂಬಳ ನನ್ನ ಹತ್ತಿರವಿದೆ. ತೂಗಿ ಅಳೆದು ಯಾರಿಗೆ ಎಷ್ಟು ಕೊಡಬೇಕೆಂದು ಲೆಕ್ಕ ನೋಡುವಾಗ ನಾನು ವೈಶ್ಯನು. ಭಕ್ತರ ಕಷ್ಟ ನಷ್ಟಗಳನ್ನು ನನ್ನ ಮೇಲೆ ಆಕರ್ಷಿಸಿಕೊಂಡು ಅವರಿಗೆ ಸುಖ ಶಾಂತಿಗಳನ್ನು ಕೊಡುವುದರ ಮೂಲಕ ಭಕ್ತರಿಗೆ ಸೇವಾಧರ್ಮವನ್ನು ಕಲಿಸುವಾಗ ನಾನು ಶೂದ್ರನು. ಜೀವಿಗಳ ಪಾಪಗಳನ್ನು ಸ್ವಚ್ಛ ಮಾಡುವಾಗ ನಾನು ಅಗಸನು. ಮರಣಿಸಿದ ಜೀವಿಗಳನ್ನು ಸುಟ್ಟು ಬೂದಿ ಮಾಡಿ ಉತ್ತಮ ಜನ್ಮಗಳನ್ನು ಕೊಡುತ್ತಿದ್ದೇನೆ. ಆದ್ದರಿಂದ ನಾನು ಸ್ಮಶಾನದ ಕಾವಲುಗಾರ. ಈಗ ನೀನೇ ಹೇಳು, ನಾನು ಯಾವ ಕುಲದವನು? ಶ್ರೀಪಾದ, ಕ್ಷಮಿಸಬೇಕು, ನಾನು ಅಜ್ಞಾನಿ. ನೀನು ದತ್ತಪ್ರಭುವೆ. ಸಕಲ ಜೀವಿಗಳಿಗೆ ಆಶ್ರಯವು ನೀನೆ. ಈ ಸೃಷ್ಟಿಯು ಯಾವ ರೀತಿಯಲ್ಲಿ ಉಂಟಾಯಿತೆಂಬುದನ್ನು ತಿಳಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ಲೋಕಾಲೋಕ ವರ್ಣನೆ. ತಾತ, ಸ್ವರ್ಗದಲ್ಲಿ 88,000 ಗೃಹಸ್ಥ ಮುನಿಗಳಿದ್ದಾರೆ. ಅವರು ಪುನರಾವೃತ್ತಿ ಧರ್ಮವನ್ನು ಹೊಂದಿದವರು. ಧರ್ಮವನ್ನು ಪುನಃ ಪ್ರಸಾರ ಮಾಡುವುದಕ್ಕೆ ಅವರು ಬೀಜಭೂತರಾಗಿದ್ದಾರೆ. ಪರಮಾತ್ಮನ ಅನಿರ್ವಚನೀಯ ಶಕ್ತಿಯಲ್ಲಿ ಒಂದು ಗುಲಗಂಜಿ ಅಂಶದಷ್ಟು ಜಗತ್ತನ್ನು ಸೃಷ್ಟಿಸುವುದಕ್ಕಾಗಿ ಬ್ರಹ್ಮವಾಯಿತು. ಪರಮಾತ್ಮನ ಸೃಷ್ಟಿಕ್ರಮದಿಂದ ಉದ್ಭವಿಸಿದ ಜಲವು ಸರ್ವವನ್ನು ವ್ಯಾಪಿಸಿಕೊಂಡು ಇತ್ತು. ಪರಮಾತ್ಮನ ತೇಜಸ್ಸಿನ ಮೂಲಕ ಆ ಜಲದಿಂದ ಸ್ವರ್ಣಮಯವಾದ ಕೋಟ್ಯಾನುಕೋಟಿ ಅಂಡಗಳು ಹೊರಬಂದವು. ಆ ಅಂಡಗಳಲ್ಲಿ ನಾವು ವಾಸಿಸುತ್ತಿರುವ ಬ್ರಹ್ಮಾಂಡವು ಕೂಡ ಒಂದು. ಅಂಡದ ಒಳಗಿನ ಪ್ರದೇಶವು ಅಂಧಕಾರಮಯವಾಗಿತ್ತು. ಪರಮಾತ್ಮನ ತೇಜಸ್ಸು ಮೂರ್ತಿ ಸ್ವರೂಪವನ್ನು ಹೊಂದಿ ಅನಿರುದ್ಧನೆಂಬ ಹೆಸರಿನಿಂದ ಪ್ರಖ್ಯಾತನಾದನು. ತನ್ನ ತೇಜಸ್ಸಿನ ಮಹಿಮೆಯಿಂದ ಆ ಅಂಡವನ್ನು ಪ್ರಕಾಶಗೊಳಿಸಿದುದರಿಂದ ಆ ತೇಜಸ್ಸನ್ನು ವೇದಗಳಲ್ಲಿ ಹಿರಣ್ಯಗರ್ಭ, ಸೂರ್ಯ, ಸವಿತ, ಪರಂಜ್ಯೋತಿ ಎಂದು ಅನೇಕ ಶಬ್ದಗಳಿಂದ ಕರೆದಿದ್ದಾರೆ. ತ್ರೇತಾಯುಗದಲ್ಲಿ ಭರದ್ವಾಜ ಮಹರ್ಷಿಗಳು ಪೀಠಿಕಾಪುರದಲ್ಲಿ ಸವಿತೃಕಾಟಕ ಯಜ್ಞವನ್ನು ಮಾಡಿದರು. ಅನೇಕ ಕೋಟಿ ಬ್ರಹ್ಮಾಂಡಗಳನ್ನು ಆವರಿಸಿರುವ ದತ್ತಾತ್ರೇಯ ತೇಜಸ್ಸನ್ನು ಉದ್ದೇಶಿಸಿ ಸವಿತೃಕಾಟಕ ಯಜ್ಞವನ್ನು ಮಾಡಿದರು. ಸತ್ಯಲೋಕದಲ್ಲಿ ನಿರಾಮಯ ಸ್ಥಾನವೆನ್ನುವ ಯುಕ್ತ ಸ್ಥಾನವಿದೆ. ತ್ರಿಖಂಡ ಸೋಪಾನದಲ್ಲಿ ವಸು, ರುದ್ರ, ಆದಿತ್ಯರೆಂದು ಕರೆಯಲ್ಪಡುವ ಪಿತೃದೇವತೆಗಳಿದ್ದಾರೆ. ಇವರು ನಿರಾಮಯ ಸ್ಥಾನವನ್ನು ಸಂರಕ್ಷಿಸುತ್ತಿದ್ದಾರೆ. ಕಾರಣ ಬ್ರಹ್ಮಲೋಕ ಎಂಬುದು ಚತುರ್ಮುಖ ಬ್ರಹ್ಮನ ನಿವಾಸ ಸ್ಥಾನ. ಅದರ ಮೇಲೆ ಆದಿವಿದ್ಯಾಸ್ಥಾನವೆಂದು, ಮೂಲ ಪ್ರಕೃತಿ ಸ್ಥಾನವೆಂದು ಹೆಸರಿರುವ ಶ್ರೀನಗರವಿದೆ. ಅದರ ಮೇಲೆ ಮಹಾ ಕೈಲಾಸವು, ಅದರ ಮೇಲೆ ಕಾರಣ ವೈಕುಂಠವೂ ಇದೆ. ಸತ್ಯಲೋಕದಲ್ಲಿ ಪುರಾಣಪುರ ಎಂಬ ಹೆಸರಿನ ವಿದ್ಯಾಸ್ಥಾನವಿದೆ. ತಪೋಲೋಕದಲ್ಲಿ ಅಂಜನಾವತಿಪುರದಲ್ಲಿ ಸಾಧ್ಯರು ಇದ್ದಾರೆ. ಜನಲೋಕದಲ್ಲಿ ಅಂಬಾವತಿಪುರದಲ್ಲಿ ಸನಕ ಸನಂದನಾದಿ ಋಷಿಗಳಿದ್ದಾರೆ. ಮಹರ್ಲೋಕದಲ್ಲಿ ಜ್ಯೋತಿಷ್ಮತಿಪುರದಲ್ಲಿ ಸಿದ್ಧಾದಿಗಳು ಇದ್ದಾರೆ. ಸುವರ್ಲೋಕವೆಂದು ಕರೆಯುವ ಸ್ವರ್ಗಲೋಕದಲ್ಲಿ ಅಮರಾವತಿಪುರದಲ್ಲಿ ದೇವೇಂದ್ರಾದಿ ದೇವತೆಗಳಿದ್ದಾರೆ. ಖಗೋಳಕ್ಕೆ ಸಂಬಂಧಿಸಿದ ಗ್ರಹ ನಕ್ಷತ್ರಗಳನ್ನು ಒಳಗೊಂಡ ಭುವರ್ಲೋಕದಲ್ಲಿ ರಥಂತರಪುರದಲ್ಲಿ ವಿಶ್ವಕರ್ಮ ಎಂಬ ದೇವಶಿಲ್ಪಿ ಇದ್ದಾನೆ. ತಾತ, ಭೂಲೋಕದಲ್ಲಿ 2 ಭಾಗಗಳಿವೆ. ಮಾನವನು ಜೀವಿಸುವ ಭಾಗಕ್ಕೆ ಭೂಗೋಳವೆನ್ನುತ್ತಾರೆ. ಇದಲ್ಲದೆ ಮಹಾಭೂಮಿ ಎಂದು ಬೇರೊಂದು ಇದೆ. ಇದು ಭೂಗೋಳದಿಂದ 5 ಕೋಟಿ ಬ್ರಹ್ಮಾಂಡ ಯೋಜನ ದೂರದಲ್ಲಿ ದಕ್ಷಿಣ ದಿಕ್ಕಿಗೆ ಇದೆ. ಮರ್ತ್ಯಲೋಕವೆಂದರೆ ಭೂಲೋಕ, ಭುವರ್ಲೋಕಗಳು. ಇದರಲ್ಲಿ ಮಹಾಭೂಮಿ ಕೂಡ ಸೇರಿದೆ. ಪಾತಾಳವೆಂದರೆ ಅತಲ, ವಿತಲ, ಸುತಲ, ರಸಾತಲ, ತಲಾತಲ, ಮಹಾತಲ, ಪಾತಾಳ ಇವುಗಳು. ನಾವು ವಾಸಿಸುತ್ತಿರುವ ಈ ಭೂಗೋಳದ ಕೆಳಗೆ ಮಹಾಭೂಮಿ ಇದೆ. ಅದರ ಮಧ್ಯಭಾಗವು ಪ್ರಸ್ಥಭೂಮಿಯಾಗಿ ಚಕ್ರಾಕಾರವಾಗಿದೆ. ಆದ್ದರಿಂದ ಈ ಭಾಗದಲ್ಲಿ ಸೂರ್ಯಚಂದ್ರರ ಪ್ರಕಾಶವು ನಿರಂತರವಾಗಿ ಪ್ರಕಾಶಿಸುತ್ತಿರುತ್ತದೆ. ಯಾವಾಗಲೂ ಬೆಳಕಿರುವುದರಿಂದ ಅಲ್ಲಿ ಕಾಲ ನಿರ್ಣಯ ಇರುವುದಿಲ್ಲ. ಈ ಮಹಾಭೂಮಿಯ ಮೇಲೆ 7 ಸಮುದ್ರಗಳು, 7 ದ್ವೀಪಗಳಿವೆ. ಜಂಬೂ ದ್ವೀಪವೆನ್ನುವುದು ಇದರಲ್ಲಿ ಒಂದು. ಈ ಮಹಾಭೂಮಿಯ ಮೇಲೆ 7 ಸಮುದ್ರಗಳು, 7 ದ್ವೀಪಗಳಿವೆ. ಜಂಬೂ ದ್ವೀಪವೆನ್ನುವುದು ಇದರಲ್ಲಿ ಒಂದು. ಭೂಲೋಕ, ಭುವರ್ಲೋಕ 2 ಸೇರಿ ಮರ್ತ್ಯಲೋಕವೆನ್ನಲಾಗಿದೆ. ಭೂಲೋಕದಲ್ಲಿ ಮಹಾಭೂಮಿ, ಭೂಗೋಳ ಎಂದು 2 ಭಾಗಗಳಿವೆ. ಸೃಷ್ಟಿಯ ಆದಿಯಲ್ಲಿ ಸಮಸ್ತವೂ ನೀರಿನಿಂದ ತುಂಬಿ ಹೋಗಿತ್ತು. ಪ್ರಜಾಪತಿಯು ಸೃಷ್ಟಿಯನ್ನು ಮಾಡಬಯಸಿ ತಪಸ್ಸಿಗೆ ಕೂತಾಗ ಈ ನೀರಿನ ಮೇಲೆ ಪುಷ್ಕರ ಪರ್ಣವು ಕಾಣಿಸಿತು. ಭಗವಂತನು ವರಾಹ ರೂಪವನ್ನು ಹೊಂದಿದವನಾಗಿ ಪುಷ್ಕರ ಪರ್ಣ ಸಮೀಪದಲ್ಲಿ ಮುಳುಗಿದಾಗ ಕೆಳಗೆ ಇದ್ದ ಮಹಾಭೂಮಿಯನ್ನು ಹೊಂದಿದನು. ಅಲ್ಲಿಂದ ತನ್ನ ಕೋರೆಹಲ್ಲಿನಿಂದ ಗೂರಿ ಸ್ವಲ್ಪ ಮಣ್ಣನ್ನು ತನ್ನ ಕೋರೆಹಲ್ಲಿನ ಮೇಲಿಟ್ಟುಕೊಂಡು ಮೇಲಕ್ಕೆ ತಂದನು.
ಅದನ್ನು ಪುಷ್ಕರ ಪರ್ಣದ ಮೇಲೆ ಇಟ್ಟನು. ಇದು ಪೃಥ್ವಿ ಎಂದು ಕರೆಯಲ್ಪಟ್ಟಿತು. ತಾತ, ಇದನ್ನೇ ಭೂಗೋಳವೆಂದು ಕರೆಯುತ್ತಾರೆ. ಮಹಾಭೂಮಿಗೂ ಭೂಗೋಳಕ್ಕೂ ಮಧ್ಯೆ 5 ಕೋಟಿ ಬ್ರಹ್ಮಾಂಡ ಯೋಜನ ದೂರವಿದೆ. ಮಹಾಭೂಮಿಯು 50 ಕೋಟಿ ಯೋಜನ ವಿಸ್ತೀರ್ಣವಾಗಿ ಇದೆ. ಜಂಬೂದ್ವೀಪವು ಮಹಾಭೂಮಿಯಲ್ಲಿಯೇ ಇದೆ. ಇದರಲ್ಲಿ 9 ಖಂಡಗಳಿವೆ. ದೈವಖಂಡದಲ್ಲಿ ದೇವತೆಗಳು, ಗಭಸ್ತೆ ಖಂಡದಲ್ಲಿ ಭೂತಗಳು, ಪುರುಷ ಖಂಡದಲ್ಲಿ ಕಿನ್ನರರು, ಭರತ ಖಂಡದಲ್ಲಿ ಮಾನವರು, ಶರಭ ಖಂಡದಲ್ಲಿ ಸಿದ್ಧರು, ಗಂಧರ್ವ ಖಂಡದಲ್ಲಿ ಗಂಧರ್ವರು, ತಾಮ್ರಖಂಡದಲ್ಲಿ ರಾಕ್ಷಸರು, ಶೇರುಖಂಡದಲ್ಲಿ ಯಕ್ಷರು, ಇಂದು ಖಂಡದಲ್ಲಿ ಪನ್ನಗರು ಇರುತ್ತಾರೆ. ಮಹಾಭೂಮಿಯಲ್ಲಿರುವ ಜಂಬೂದ್ವೀಪಕ್ಕೆ ದಕ್ಷಿಣದಲ್ಲಿರುವ ಭರತ ಖಂಡದಲ್ಲಿ ಪುರದಲ್ಲಿ ವೈವಸ್ವತ ಮನುವು ಭೂ ಋಷಿಗಳ ಮತ್ತು ಮಾನವರ ಜೊತೆಯಲ್ಲಿದ್ದಾನೆ. ಮಹಾಭೂಮಿಯ ಮೇಲೆ ಜಂಬೂ ದ್ವೀಪವು ಇರುವಂತೆ ಭೂಗೋಳದ ಮೇಲೂ ಜಂಬೂ ದ್ವೀಪವಿದೆ. ಈ ಅವತಾರದಲ್ಲಿ ನಾನು ಪುರದಲ್ಲಿ ಅವತರಿಸುವುದಕ್ಕೆ ಮೊದಲೇ 100 ವರ್ಷಗಳ ಹಿಂದೆಯೇ ಮಹಾಭೂಮಿಯ ಮೇಲೆ ಬಂದಿದ್ದೆನು. ಮಹಾಭೂಮಿಯ ಮೇಲಿರುವ ಜಂಬೂದ್ವೀಪವು 1,00,000 ಬ್ರಹ್ಮಾಂಡ ಯೋಜನಗಳ ವಿಸ್ತೀರ್ಣವಾಗಿದೆ. ಜಂಬೂದ್ವೀಪದಲ್ಲಿ ಭರತ ಖಂಡದಲ್ಲಿ ಮಾತ್ರವೇ ವೈವಸ್ವತ ಮನು ಇದ್ದಾನೆ. ಉಳಿದ ಖಂಡಗಳಲ್ಲಿ ದೇವಯೋನಿಗಳವರಿದ್ದಾರೆ. ಮಹಾಭೂಮಿಯ ಜಂಬೂದ್ವೀಪದಲ್ಲಿ ಶೀತೋಷ್ಣಾದಿಗಳು ಹೆಚ್ಚಿಗೆ ಇಲ್ಲದೆ ವಾತಾವರಣವು ಆಹ್ಲಾದಕರವಾಗಿ ಇರುತ್ತದೆ. ಎಳೆ ಬಿಸಿಲಿನಂತಹ ಬೆಳಕು ಯಾವಾಗಲೂ ಇರುತ್ತದೆ. ಹಗಲು ರಾತ್ರಿಗಳೆಂಬ ಭೇದವಿರುವುದಿಲ್ಲ. ಮಹಾಭೂಮಿಯ ಜಂಬೂದ್ವೀಪವು 1,00,000 ಯೋಜನ ವಿಸ್ತೀರ್ಣ. ಲವಣ ಸಮುದ್ರವು 1,00,000 ಯೋಜನಗಳು. ಪ್ರಕ್ಷದ್ವೀಪವು 2,00,000 ಯೋಜನಗಳು. ಇಕ್ಷುರ ಸಮುದ್ರವು 2,00,000 ಯೋಜನಗಳು. ಕುಶದ್ವೀಪವು 4,00,000 ಯೋಜನಗಳು. ಸುರಾ ಸಮುದ್ರವು 4,00,000 ಯೋಜನಗಳು. ಕ್ರೌಂಚ ದ್ವೀಪಗಳು 8,00,000 ಯೋಜನಗಳು. ಸರ್ಪಿ ಸಮುದ್ರವು 8,00,000 ಯೋಜನಗಳು. ಶಾಖದ್ವೀಪವು 16,00,000 ಯೋಜನಗಳು. ದಧಿ ಸಮುದ್ರವು 16,00,000 ಯೋಜನಗಳು. ಶಾಲ್ಮಲಿ ದ್ವೀಪವು 32,00,000 ಯೋಜನಗಳು. ಕ್ಷೀರ ಸಮುದ್ರವು 32,00,000 ಯೋಜನಗಳು. ಪುಷ್ಕರ ದ್ವೀಪವು 64,00,000 ಯೋಜನಗಳು. ಶುದ್ಧ ಜಲ ಸಮುದ್ರವು 64,00,000 ಯೋಜನಗಳು. ಚಲಾಚಲ ಪರ್ವತವು 128,00,000 ಯೋಜನಗಳು. ಚಕ್ರವಾಳ ಪರ್ವತವು 256,00,000 ಯೋಜನಗಳು. ಲೋಕಾಲೋಕ ಪರ್ವತವು 512,00,000 ಯೋಜನಗಳು. ತಪೋಭೂಮಿಯು 1,250,00,000 ಯೋಜನಗಳ ವಿಸ್ತೀರ್ಣವಾಗಿದೆ. ಲೋಕಾಲೋಕ ಪರ್ವತವನ್ನು ದಾಟಿ ಸೂರ್ಯರಶ್ಮಿಯು ಹೋಗುವುದಿಲ್ಲ. ಆ ಕಾರಣದಿಂದ ಲೋಕಾಲೋಕ ಪರ್ವತಕ್ಕೂ ಅಂಡಭಿತ್ತಿಗೂ ಮಧ್ಯದಲ್ಲಿರುವ ಪ್ರದೇಶವು ಯಾವಾಗಲೂ ಕತ್ತಲೆಯಾಗಿರುತ್ತದೆ. ಅಂಡಭಿತ್ತಿಯು 1,000,000 ಯೋಜನಗಳ ಮಂದವಾಗಿದೆ. ವರಾಹಾವತಾರಗಳಾಗಲಿ ನರಸಿಂಹಾವತಾರಗಳಾಗಲಿ ಭೂಮಿಯು ಹಿಡಿಸುವಷ್ಟು ಸಣ್ಣ ಅವತಾರಗಳಲ್ಲ. ವರಾಹವೆಂದರೆ ಹಂದಿಯಲ್ಲ, ಖಡ್ಗಮೃಗ. ಅದಕ್ಕೆ ಒಂದೇ ಹಲ್ಲು. ದ್ವೀಪಗಳು, ದ್ವೀಪಾಧಿಪತಿಗಳು, ದ್ವೀಪಾಧಿದೇವತೆಗಳ ವಿವರಣೆ. ಮಹಾಭೂಮಿಯಲ್ಲಿನ ಜಂಬೂದ್ವೀಪಕ್ಕೆ ಸ್ವಯಂಭುವ ಮನುವು ಪ್ರಥಮ ಚಕ್ರವರ್ತಿ. ಅವನಿಗೆ 7 ಜನ ಮಕ್ಕಳು. ಅವರು 7 ದ್ವೀಪಗಳಿಗೆ ಅಧಿಪತಿಗಳು. ಪ್ಲಕ್ಷ ದ್ವೀಪಕ್ಕೆ ಮೇಧಾತಿಥಿ, ಶಾಲ್ಮಲ ದ್ವೀಪಕ್ಕೆ ವಪುಷ್ಮಂತ, ಕುಶದ್ವೀಪಕ್ಕೆ ಜ್ಯೋತಿಷ್ಮಂತ, ಕ್ರೌಂಚ ದ್ವೀಪಕ್ಕೆ ದ್ಯುತಿಮಂತ, ಶಾಖದ್ವೀಪಕ್ಕೆ ಹವ್ಯ, ಪುಷ್ಕರ ದ್ವೀಪಕ್ಕೆ ಸವನರು ಪ್ರಥಮ ಚಕ್ರವರ್ತಿಗಳು. ಪ್ಲಕ್ಷ ದ್ವೀಪದಲ್ಲಿ ಚಾತುರ್ವರ್ಣಗಳು ಆರ್ಯಕ, ಕುರರ, ವಿಂದಕ, ಭಾವಿನ. ಅವರಿಗೆ ಚಂದ್ರಾಕೃತಿಯಲ್ಲಿರುವ ವಿಷ್ಣುವು ಆರಾಧ್ಯ ದೈವವು. ಶಾಲ್ಮಲ ದ್ವೀಪದಲ್ಲಿ ಚಾತುರ್ವರ್ಣಗಳು ಕಪಿಲವರ್ಣ, ಚಾರಣಕವರ್ಣ, ಪೀತವರ್ಣ ಮತ್ತು ಕೃಷ್ಣವರ್ಣ. ಇವರೆಲ್ಲರೂ ವಿಷ್ಣುವಿನ ಆರಾಧಕರು. ಕುಶದ್ವೀಪದಲ್ಲಿನ ಚಾತುರ್ವರ್ಣಗಳು ದಮಿ, ಶುಷ್ಮಿಣ, ಸ್ನೇಹ ಮತ್ತು ಮಂದೇಹ. ಇವರಿಗೆ ಬ್ರಹ್ಮನು ಆರಾಧ್ಯ ದೈವ. ಕ್ರೌಂಚ ದ್ವೀಪದಲ್ಲಿನ ಚತುರ್ವರ್ಣಗಳು ಪುಷ್ಕರ, ಪುಷ್ಕಲ, ಧನ್ಯ ಮತ್ತು ಪಿಷ್ಯ. ಇವರಿಗೆ ರುದ್ರನು ಆರಾಧ್ಯ ದೈವ. ಶಾಖದ್ವೀಪದಲ್ಲಿ ಚಾತುರ್ವರ್ಣಗಳು ಮಂಗ, ಮಾಘದ, ಮಾನಸ ಮತ್ತು ಮಂದ. ಇವರು ಸೂರ್ಯನನ್ನು ಆರಾಧಿಸುವರು. ಪುಷ್ಕರ ದ್ವೀಪದಲ್ಲಿ ಚಾತುರ್ವರ್ಣಗಳಿಲ್ಲ. ಅಲ್ಲಿ ಎಲ್ಲರೂ ದೇವತೆಗಳಂತೆ ರೋಗ ಶೋಕಗಳಿಲ್ಲದೆ ಆನಂದವಾಗಿ ಇರುತ್ತಾರೆ. ಇವರಿಗೆ ಬ್ರಹ್ಮ ಆರಾಧ್ಯ ದೈವ. ನಮ್ಮ ಭೂಗೋಳದಲ್ಲಿರುವ ಜಂಬೂದ್ವೀಪದಲ್ಲಿ ಭಾರತ ವರ್ಷ, ಕಿಂಪುರುಷ ವರ್ಷ, ಹರಿವರ್ಷ, ಕೇತುಮಾಲ ವರ್ಷ, ಇಲಾವೃತ ವರ್ಷ, ಭದ್ರಾಶ್ವ ವರ್ಷ, ರಮ್ಯಕ ವರ್ಷ, ಹಿರಣ್ಯಕ ವರ್ಷ, ಕುರು ವರ್ಷಗಳು ಇವೆ. ತಾತ,
ಮಹಾಭೂಮಿಯಲ್ಲಿ ಖಂಡ ವಿಭಾಗಗಳಿಲ್ಲ. ಜಂಬೂ ದ್ವೀಪವಿರುವಂತೆಯೇ ಭೂಗೋಳದಲ್ಲಿ ವರ್ಷ ವಿಭಾಗಗಳಿಂದ ಕೂಡಿದ ಜಂಬೂ ದ್ವೀಪವೂ ಇದೆ. ಮಹಾಭೂಮಿಯು ಗುಂಡಾಗಿದ್ದು ಮಧ್ಯದಲ್ಲಿ ಕೂರ್ಮದ ಬೆನ್ನಿನಂತೆ ಪ್ರಸ್ಥಭೂಮಿಯಂತೆ ಇದೆ. ಇದನ್ನೇ ಭೂಮಂಡಲ ಎಂದು ಕರೆಯುತ್ತಾರೆ. ಭೂಗೋಳವು ಮಾತ್ರ ನಿಂಬೆಹಣ್ಣಿನಂತೆ ಇದೆ. ಮಹಾಭೂಮಿಯು ಮೇರು ರೇಖೆಯನ್ನು ಸುತ್ತಿ ಬ್ರಹ್ಮಾಂಡದಲ್ಲಿರುವ ಅಂಡ ಭಿತ್ತಿಯವರೆಗೆ ವ್ಯಾಪಿಸಿದೆ. ಭೂಗೋಳವು ಮಾತ್ರ ಜ್ಯೋತಿಷ್ಚಕ್ರದ ಸಮ ಮಧ್ಯದಲ್ಲಿ ನಿಂತಿದೆ. ಮಹಾಭೂಮಿಯ ಮಧ್ಯದಲ್ಲಿರುವ ಮೇರು ರೇಖೆಯನ್ನು ಸುತ್ತುವರಿದು ಜಂಬೂ ದ್ವೀಪವಿದೆ. ಅದರ ಸುತ್ತಲೂ ಸಪ್ತ ಸಮುದ್ರ ದ್ವೀಪಗಳಿವೆ. ಭೂಗೋಳದಲ್ಲಿನ ಭೂಗೋಳದ ಉತ್ತರಾರ್ಧವನ್ನು ದೇವಭಾಗವೆಂದು, ದಕ್ಷಿಣಾರ್ಧವನ್ನು ಅಸುರ ಭಾಗವೆಂದು ಕರೆಯುತ್ತಾರೆ. ಮಹಾಭೂಮಿಯ ಸಮ ಮಧ್ಯ ಪ್ರದೇಶದಲ್ಲಿ ಮೇರುವು ದಿವ್ಯವಾಗಿ ಪ್ರಕಾಶಿಸುತ್ತಿದೆ. ಜೀವಿಗಳನ್ನು ಪರಿಪಾಲಿಸುವ ಮನುಗಳಿಗೆ ಇದು ನಿವಾಸ ಸ್ಥಾನ. ಭೂಗೋಳವು ಪಾಲಿಸಲ್ಪಡುತ್ತಿರುವ ಜೀವಿಗಳಿಗೆ ಸ್ಥಾನ. ಮಹಾಭೂಮಿಯನ್ನು ಸುತ್ತುವರಿದಿರುವ ಚಕ್ರವಾಳ ಪರ್ವತಾಗ್ರದಲ್ಲಿ ಜ್ಯೋತಿಷ್ಚಕ್ರವು ಜೋಡಿಸಲ್ಪಟ್ಟಿದೆ. ಭೂಗೋಳವು ಮಾತ್ರ ಇದಕ್ಕಿಂತ ಭಿನ್ನವಾಗಿದೆ. ಸಪ್ತ ಕಕ್ಷಾವೃತವಾದ ಜ್ಯೋತಿಷ್ಚಕ್ರವು ಇದನ್ನು ದಿನಕ್ಕೊಂದು ಸಲ ಪ್ರದಕ್ಷಿಣೆ ಮಾಡುತ್ತದೆ. ಮಹಾಭೂಮಿಯಲ್ಲಿ ಶೀತ, ವಾತ, ತಾಪಗಳ ಏರುಪೇರುಗಳು ಬಹಳ ಕಡಿಮೆಯಾಗಿರುತ್ತವೆ. ಯಾವಾಗಲೂ ಬೆಳಕಿರುವುದರಿಂದ ಹಗಲು ರಾತ್ರಿಗಳ ಕಾಲ ವ್ಯತ್ಯಾಸವಿಲ್ಲ. ಭೂಗೋಳದಲ್ಲಿ ಇದಕ್ಕೆ ವ್ಯತಿರೇಕವಾಗಿದೆ. ಮಹಾಭೂಮಿಯ ವಾಸವು ಪುಣ್ಯ ಫಲಾನುಭವಿಗಳಿಗೆ ಮಾತ್ರ ಸಿಗುತ್ತದೆ. ಭೂಗೋಳವು ಪುಣ್ಯವನ್ನು ಸಂಪಾದಿಸಲು ತಕ್ಕ ಕರ್ಮಭೂಮಿ, ಸ್ಥೂಲ ಶರೀರಗಳು ಇರಬೇಕಾದ ಭೂಮಿ. ಮಹಾಭೂಮಿಯಲ್ಲಿ ಮನುಪ್ರಳಯವಲ್ಲದೆ ಚಿಕ್ಕ ಚಿಕ್ಕ ಪ್ರಳಯಗಳಿಲ್ಲ. ಭೂಗೋಳದ ಮೇಲೆ ಮಾತ್ರ ಯುಗ ಪ್ರಳಯಗಳು, ಮಹಾಯುಗ ಪ್ರಳಯಗಳು, ಮನುಪ್ರಳಯಗಳು ಆಗುತ್ತಿರುತ್ತವೆ. ಮಹಾಭೂಮಿಯನ್ನು ಧಾತ್ರಿ, ವಿಧಾತ್ರಿ ಎಂದು ಹೆಸರಿನಿಂದ ಕರೆಯುತ್ತಾರೆ. ಭೂಗೋಳವನ್ನು ಮಹಿ, ಊರ್ವಿ, ಕ್ಷಿತಿ, ಪೃಥ್ವಿ, ಭೂಮಿ ಎಂದು ಕರೆಯುತ್ತಾರೆ. ತಾತ, ಪಾತಾಳ ಲೋಕಗಳ ಬಗ್ಗೆಯೂ ಹೇಳುವೆನು ಕೇಳು. ಅತಲದಲ್ಲಿ ಪಿಶಾಚಿಗಳು, ವಿತಲದಲ್ಲಿ ಗುಹ್ಯಕರು, ಸುತಲದಲ್ಲಿ ರಾಕ್ಷಸರು, ರಸಾತಳದಲ್ಲಿ ಭೂತಗಳು, ತಲಾತಲದಲ್ಲಿ ಯಕ್ಷರು, ಮಹಾತಲದಲ್ಲಿ ಪಿತೃದೇವತೆಗಳು, ಪಾತಾಳದಲ್ಲಿ ಪನ್ನಗರು ಇದ್ದಾರೆ. ಲೋಕ ನಿವಾಸಿಗಳು, ಲೋಕಾಧಿಪತಿಗಳು. ಖಂಡಗಳ ವಿವರಣೆ. ವಿತಲದಲ್ಲಿರುವ ಕುಬೇರನು ನವನಿಧಿಗಳಿಗೆ ಅಧಿಪತಿ. ಇವನೇ ಬ್ರಹ್ಮಾಂಡಕ್ಕೆ ಕೋಶಾಧಿಪತಿ. ಉತ್ತರ ದಿಕ್ಕಿಗೂ ಇವನು ಅಧಿಪತಿ. ವಿತಲದಲ್ಲಿರುವ ಅಲಕಾಪುರದಲ್ಲಿ ಈತನು ಇದ್ದಾನೆ. ಅದೇ ವಿತಲದಲ್ಲಿ ಮೇರುವಿಗೆ ಪಶ್ಚಿಮ ದಿಕ್ಕಿನಲ್ಲಿರುವ ಯೋಗಿನಿಪುರದಲ್ಲಿ ಮಯನು ಇದ್ದಾನೆ. ಇವನು ರಾಕ್ಷಸರ ಶಿಲ್ಪಿ. ತ್ರಿಪುರಾಸುರರಿಗೆ ಆಕಾಶದಲ್ಲಿ ತುಂಬಾ ಎತ್ತರದಲ್ಲಿ ವಿಹರಿಸಬಲ್ಲ ತ್ರಿಪುರಗಳನ್ನು ಇವನು ನಿರ್ಮಿಸಿಕೊಟ್ಟವನು. ಸುತಲದಲ್ಲಿ ವೈವಸ್ವತಪುರದಲ್ಲಿ ಯಮಧರ್ಮ ರಾಜನಿದ್ದಾನೆ. ಇವನು ದಕ್ಷಿಣ ದಿಕ್ಕಿಗೆ ಅಧಿಪತಿ. ಈ ಪಟ್ಟಣವನ್ನು ಪ್ರವೇಶಿಸಬೇಕಾದರೆ ಅಗ್ನಿಹೋತ್ರ ನದಿಯನ್ನು ದಾಟಬೇಕು. ಇದಕ್ಕೆ ವೈತರಣಿ ನದಿ ಎಂದು ಹೇಳುತ್ತಾರೆ. ಇದನ್ನು ಪುಣ್ಯವಂತರು ಸುಲಭವಾಗಿ ದಾಟಲು ಆಗುತ್ತದೆ. ಪಾಪಾತ್ಮರಿಗೆ ಇದು ಕಷ್ಟಕರ. ರಸಾತಲದಲ್ಲಿ ಪುಣ್ಯ ನಗರವೂ ಇದೆ. ಅದಕ್ಕೆ ನಿರುತಿ ಎನ್ನುವ ದೈತ್ಯನು ಅಧಿಪತಿ. ಇವನು ನೈಋತ್ಯ ದಿಕ್ಕಿಗೆ ಅಧಿಪತಿ. ತಲಾತಲದಲ್ಲಿ ಧನಿಷ್ಠಾನಪುರದಲ್ಲಿ ಬೇತಾಳನು ಪಿಶಾಚ ಗಣಗಳೊಂದಿಗೆ ಇದ್ದಾನೆ. ಮಹಾತಳದ ಕೈಲಾಸ ನಗರದಲ್ಲಿ ಸರ್ವಭೂತಗಳೊಂದಿಗೆ ಕಾತ್ಯಾಯಿನಿಪತಿಯಾದ ಈಶಾನನು ಇದ್ದಾನೆ. ಇವನು ಈಶಾನ್ಯ ದಿಕ್ಕಿಗೆ ಅಧಿಪತಿ. ಪಾತಾಳದಲ್ಲಿ ವೈಕುಂಠ ನಗರವಿದೆ. ಅದರಲ್ಲಿ ಶ್ರೀಮನ್ನಾರಾಯಣ ಮೂರ್ತಿಯು ಪಾತಾಳದ ರಾಕ್ಷಸರೊಂದಿಗೆ ವಾಸುಕಿ ಮೊದಲಾದ ಸರ್ಪಶ್ರೇಷ್ಠರೊಂದಿಗೆ ಶೇಷಶಾಯಿಯಾಗಿ ವಿರಾಜಿಸುತ್ತಿದ್ದಾನೆ. ಇದನ್ನೇ ಶ್ವೇತ ದ್ವೀಪಗತವಾದ ಕಾರ್ಯವೈಕುಂಠ ಎಂದು ಕರೆಯುತ್ತಾರೆ. ಕೊನೆಯದಾದ ಪಾತಾಳ ಲೋಕದಲ್ಲಿ ತ್ರಿಖಂಡ ಸೋಪಾನವಿದೆ. ಪ್ರಥಮ ಖಂಡದಲ್ಲಿ ಅನಂಗ ಜೀವಿಗಳಿದ್ದಾರೆ. ದ್ವಿತೀಯ ಖಂಡದಲ್ಲಿ ಪ್ರೇತಗಣಗಳಿದ್ದಾರೆ. ತೃತೀಯ ಖಂಡದಲ್ಲಿ ಯಾತನಾ ದೇಹಗಳನ್ನು ಹೊಂದಿದ ಜೀವಿಗಳು ದುಃಖಕ್ರಾಂತರಾಗಿದ್ದಾರೆ. ಸಪ್ತ ಸಮುದ್ರಗಳು, ಸಪ್ತ ದ್ವೀಪಗಳು ಮಹಾಭೂಮಿಯಲ್ಲಿವೆ. ಅದರ ಮಧ್ಯದಲ್ಲಿರುವುದು ಜಂಬೂ ದ್ವೀಪ. ಇದನ್ನು 9 ಖಂಡಗಳಾಗಿ ವಿಭಜಿಸಲಾಗಿದೆ. ದಕ್ಷಿಣದಲ್ಲಿರುವ ಖಂಡಕ್ಕೆ ಭರತಖಂಡವೆಂದು ಹೆಸರು. ಇದರಲ್ಲಿರುವ ಭರತಪುರದಲ್ಲಿ ಸ್ವಯಂಭುವ ಮನುವಿದ್ದಾನೆ. ಬೇಕಾದಷ್ಟು ಪುಣ್ಯ ಜೀವಿಗಳನ್ನು, ಋಷಿಗಳನ್ನು ಸ್ವಯಂಭುವ ಮನುವು ಪರಿಪಾಲನೆ ಮಾಡುತ್ತಾನೆ. ಅವರು ಲೋಕಗಳನ್ನು ಪರಿಪಾಲಿಸುವ ಧರ್ಮಾಧರ್ಮಗಳನ್ನು ಪಾಲಿಸುತ್ತಾರೆ.
ಮಹಾಭೂಮಿಯ ಮೇಲಿರುವ ಸಪ್ತದ್ವೀಪಗಳನ್ನು ಸುತ್ತುವರಿದು ಚರಾಚರ ಚಕ್ರವಾಳ ಲೋಕಾಲೋಕ ಪರ್ವತಗಳು ಸ್ವರ್ಗ ಲೋಕದವರೆಗೆ ವ್ಯಾಪಿಸಿವೆ. ಇವು ಎಷ್ಟು ಮಾತ್ರವೂ ಬೆಳಕನ್ನು ತಮ್ಮ ಮೂಲಕ ಹಾದು ಹೋಗಲು ಬಿಡುವುದಿಲ್ಲ. ಮಹಾಭೂಮಿಯ ಕೆಳಗೆ 7 ಅಧೋಲೋಕಗಳಿವೆ. ಇವು ಸಪ್ತ ಪಾತಾಳಗಳು. ಅತಲ ಲೋಕವು ಪಿಶಾಚಿಗಳಿಗೆ ನಿವಾಸ ಸ್ಥಾನ. ವಿತಲ ಲೋಕದ ಅನಕಾಪುರಿಯಲ್ಲಿ ಕುಬೇರನಿದ್ದಾನೆ. ವಿತಲ ಲೋಕದ ಯೋಗಿನಿಪುರದಲ್ಲಿ ರಾಕ್ಷಸರೊಂದಿಗೆ ಮಯನಿದ್ದಾನೆ. ಸುತಲದಲ್ಲಿ ಬಲಿಚಕ್ರವರ್ತಿಯು ತನ್ನ ಪರಿಜನ ರಾಕ್ಷಸರೊಂದಿಗೆ ವಾಸಿಸುತ್ತಿದ್ದಾನೆ. ವೈವಸ್ವತಪುರದಲ್ಲಿ ಯಮಧರ್ಮ ರಾಜನಿದ್ದಾನೆ. ಇಲ್ಲಿಯೇ ನರಕಾದಿಗಳಲ್ಲಿ ಪಾಪಜೀವಿಗಳು ಯಾತನೆಯನ್ನು ಅನುಭವಿಸುತ್ತಾರೆ. ರಸಾತಲದಲ್ಲಿರುವ ಪುಣ್ಯಪುರವು ನೈಋತಿಯ ಸ್ಥಾನ. ಇದರಲ್ಲಿ ಭೂತಾದಿಗಣಗಳಿದ್ದಾರೆ. ತಲಾತಲದ ಧನಿಷ್ಠಾನಪುರದಲ್ಲಿ ಬೇತಾಳನಿದ್ದಾನೆ. ಅಲ್ಲಿನ ಕೈಲಾಸಪುರದಲ್ಲಿ ರುದ್ರನಿದ್ದಾನೆ. ಮಹಾತಲವು ಪಿತೃದೇವತೆಗಳಿಗೆ ನಿವಾಸ ಸ್ಥಾನ. ಪಾತಾಳದಲ್ಲಿ ಶ್ವೇತ ದ್ವೀಪ ವೈಕುಂಠವಿದೆ. ಇದರಲ್ಲಿ ನಾರಾಯಣನು ಇದ್ದಾನೆ. ಮೇರುವಿಗೆ ಹೊಂದಿಕೊಂಡಿರುವ ಅಧೋಭಾಗದಲ್ಲಿ ಅನಂಗ ಜೀವಿಗಳು, ಪ್ರೇತಗಣಗಳು, ಯಾತನಾ ದೇಹಿಗಳು ಇದ್ದಾರೆ. ನಿರಾಲಂಬ ಸೂಚ್ಯಗ್ರ ಸ್ಥಾನದಲ್ಲಿ ಮಹಾಪಾತಕಿಗಳಿದ್ದಾರೆ. ಊಟವಾದ ನಂತರ ರೌರವೇ ಅಪುಣ್ಯ ನಿಲಯೇ ಪದ್ಮಾರ್ಬುದ ನಿವಾಸಿನಾಂ ಅರ್ಥಿನಾಂ ಉದಕಂ ದತ್ತಂ ಅಕ್ಷಯಂ ಉಪತಿಷ್ಠತಿ ಎಂದು ಉತ್ತರಾಪೋಷಣದಲ್ಲಿ ಉದಕ ಪ್ರದಾನವು ಇವರಿಗೆ ಕೊಡಲ್ಪಡುವುದು. ಲೋಕಗಳ ಹೆಸರು ಹಾಗೂ ವಿಸ್ತೀರ್ಣಗಳ ವಿವರಣೆ. ಭೂಲೋಕದಲ್ಲಿರುವ ಭೂಗೋಳ ಮತ್ತು ಮಹಾಭೂಮಿ ಇವುಗಳು ಬೇರೆ ಬೇರೆ ಎಂದು ಚೆನ್ನಾಗಿ ತಿಳಿದುಕೋ. ಭೂಗೋಳದ ಮೇಲೆ ಊರ್ಧ್ವ ಧ್ರುವಸ್ಥಾನದವರೆಗಿನ ಪ್ರದೇಶದಲ್ಲಿ ಮೇರು ರೇಖೆಯಲ್ಲಿ ಸೂರ್ಯಲೋಕವು ಪ್ರಕಾಶಿಸುತ್ತಿದೆ. ಇದು ಸೂರ್ಯದೇವನು ಇರುವ ಲೋಕ. ಸೂರ್ಯ ಗ್ರಹ ಮಂಡಲವು ಎಷ್ಟು ಮಾತ್ರವೂ ಅಲ್ಲ. ಇದೇ ರೀತಿಯಾಗಿ ಚಂದ್ರಲೋಕ, ಅಂಗಾರಲೋಕ, ಬುಧಲೋಕ, ಗುರುಲೋಕ, ಶುಕ್ರಲೋಕ, ಶನೀಶ್ವರ ಲೋಕ, ರಾಶ್ಯಾದಿ ದೇವತಾ ಲೋಕ, ನಕ್ಷತ್ರ ದೇವತಾ ಲೋಕ, ಸಪ್ತಋಷಿ ಲೋಕ, ಊರ್ಧ್ವ ಧ್ರುವ ಲೋಕಗಳು ಇವೆ. ಇವೇ ಅಲ್ಲದೆ ಇನ್ನೂ ಅನೇಕ ಅವಾಂತರ ಲೋಕಗಳಿವೆ. ಭೂಮಧ್ಯ ಬಿಂದುವಿನಿಂದ ಸೂರ್ಯಲೋಕವು 1,00,000 ಬ್ರಹ್ಮಾಂಡ ಯೋಜನಗಳ ದೂರದಲ್ಲಿದೆ. ಇದು ಸೂರ್ಯಗ್ರಹದ ಅಧಿದೇವತೆಯಾದ ಸೂರ್ಯನಿರುವ ಲೋಕ. ಭೂಮಧ್ಯ ಬಿಂದುವಿನಿಂದ ಚಂದ್ರಲೋಕವು 2,00,000, ಅಂಗಾರಲೋಕವು 3,00,000, ಬುಧಲೋಕವು 5,00,000, ಗುರುಲೋಕವು 7,00,000, ಶುಕ್ರಲೋಕವು 9,00,000, ಶನಿಲೋಕವು 11,00,000, ರಾಶ್ಯಾದಿ ದೇವತಾ ಲೋಕವು 12,00,000, ನಕ್ಷತ್ರ ದೇವತಾ ಲೋಕವು 13,00,000, ಸಪ್ತರ್ಷಿ ಲೋಕವು 14,00,000, ಧ್ರುವಲೋಕವು 15,00,000 ಬ್ರಹ್ಮಾಂಡ ಯೋಜನಗಳ ದೂರದಲ್ಲಿದೆ. ಇದೇ ವಿಧವಾಗಿ ಭೂಮಧ್ಯ ಬಿಂದುವಿನಿಂದ ವಿಧ ವಿಧವಾದ ದೂರಗಳಲ್ಲಿ ಸ್ವರ್ಗಲೋಕ, ಮಹರ್ಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕಗಳಿವೆ. ಭೂಮಧ್ಯ ಬಿಂದುವಿನಿಂದ ಬ್ರಹ್ಮಾಂಡವನ್ನು ಸುತ್ತಿರುವ ಗೋಡೆ ಎಂದರೆ ಅಂಡ ಭಿತ್ತಿಯವರೆಗೆ 24,50,00,000 ಬ್ರಹ್ಮಾಂಡ ಯೋಜನಗಳ ದೂರವಿದೆ. ಭೂಮಧ್ಯ ಬಿಂದುವಿನಿಂದ ಅಂಡ ಭಿತ್ತಿಯ ಆಚೆಗೆ 25,50,00,000 ಬ್ರಹ್ಮಾಂಡ ಯೋಜನಗಳ ದೂರವಿದೆ. ಭೂಲೋಕ, ಭುವರ್ಲೋಕ, ಸುವರ್ಲೋಕಗಳು ಪ್ರಳಯ ಕಾಲದಲ್ಲಿ ನಶಿಸಿ ಹೋಗುತ್ತವೆ. ಸುವರ್ಲೋಕದ ಮೇಲಿರುವ ಮಹರ್ಲೋಕದ ಸ್ವಲ್ಪ ಭಾಗವು ನಶಿಸಿ ಸ್ವಲ್ಪ ಭಾಗವು ಉಳಿದಿರುತ್ತದೆ. ಅದರ ಮೇಲಿರುವ ಜನಲೋಕ, ತಪೋಲೋಕ, ಸತ್ಯಲೋಕಗಳು ಬ್ರಹ್ಮಾಯುಷ್ಯದವರೆಗೂ ಉಳಿದಿರುತ್ತವೆ. ಸ್ವರ್ಗಲೋಕದ ವಿಸ್ತೀರ್ಣವು ಸುವರ್ಲೋಕ, ಮಹರ್ಲೋಕ, ಜನಲೋಕ, ತಪೋಲೋಕಗಳು ಮತ್ತು ಅಂಡಭಿತ್ತಿಯವರೆಗೆ ವ್ಯಾಪಿಸಿದೆ. ದತ್ತ ಎಂದರೆ ಯಾರು? ನರಸಣ್ಣ ತಾತ, ದತ್ತ ತತ್ವವು ನಿನಗೆ ಅನುಭವಕ್ಕೆ ಬರಬೇಕಾದರೆ ಕೆಲವು ಲಕ್ಷ ಜನ್ಮಗಳೆತ್ತಬೇಕಾಗಿ ಬರುತ್ತದೆ. ಕೋಟ್ಯಾನುಕೋಟಿ ಬ್ರಹ್ಮಾಂಡಗಳನ್ನೆಲ್ಲ ವ್ಯಾಪಿಸಿರುವ ಈ ದತ್ತ ತತ್ವವನ್ನು ಅತಿಕ್ರಮಿಸಿ ಇರುವ ಏಕೈಕ ತೇಜೋ ಮಹಾರಾಶಿಯೇ ದತ್ತನೆಂದು ತಿಳಿದುಕೋ. ಆ ದತ್ತಪ್ರಭುವೇ ಈಗ ನಿನ್ನೆದುರು ಇರುವ ಶ್ರೀಪಾದ ಶ್ರೀವಲ್ಲಭರೆಂದು ತಿಳಿದುಕೋ. ಶ್ರೀಪಾದರ ಈ ಹಿತಬೋಧೆಯನ್ನು ಕೇಳಿದ ನರಸಾವಧಾನಿಗಳು ಮತ್ತು ಅವರ ಹೆಂಡತಿಯು ದಿಗ್ಭ್ರಾಂತರಾದರು. ವರ್ಷ ತುಂಬಿದ ಹಸುಗೂಸು ಇಂತಹ ಮಹತ್ತರ ವಿಷಯಗಳನ್ನು ಅಧಿಕಾರ ಪೂರ್ವಕವಾಗಿ ಹೇಳಿದ್ದನ್ನು, ತಾನೇ ಸಾಕ್ಷಾತ್ ದತ್ತನೆಂದು ತಿಳಿಯಪಡಿಸಿದ್ದನ್ನು ಕೇಳಿ ಅವರಿಬ್ಬರು ಬಿಕ್ಕಿ ಬಿಕ್ಕಿ ಅಳಲು ಪ್ರಾರಂಭಿಸಿದರು. ಕನಿಷ್ಠ ಆ ದಿವ್ಯ ಶಶುವಿನ ಶ್ರೀ ಚರಣಗಳನ್ನಾದರೂ ಸ್ಪರ್ಶಿಸಬೇಕೆಂದು ಬೇಡಿದರು. ಆದರೆ ಶ್ರೀಪಾದ ವಲ್ಲಭರು ನಿರಾಕರಿಸಿದರು. ನರಸಾವಧಾನಿ ದಂಪತಿಗಳು ತಾವು ಕುಳಿತಿರುವ ಜಾಗದಿಂದ ಸ್ವಲ್ಪವಾದರೂ ಮಿಸುಗಾಡಲು ಕೂಡ ಆಗಲಿಲ್ಲ. ಶ್ರೀಪಾದರು, ನಾನು ದತ್ತನು, ಕೋಟ್ಯಾನುಕೋಟಿ ಬ್ರಹ್ಮಾಂಡಗಳನ್ನೆಲ್ಲ ವ್ಯಾಪಿಸಿರುವ ಏಕೈಕ ತತ್ವ.
ದಿಕ್ಕುಗಳನ್ನೇ ವಸ್ತ್ರವಾಗಿ ಉಳ್ಳವನು ದಿಗಂಬರನು. ಯಾರು ತ್ರಿಕರಣ ಶುದ್ಧಿಯಿಂದ ದತ್ತ ದಿಗಂಬರ, ಶ್ರೀಪಾದವಲ್ಲಭ ದಿಗಂಬರ, ನರಸಿಂಹ ಸರಸ್ವತಿ ದಿಗಂಬರ ಎಂದು ಕೀರ್ತನೆ ಮಾಡುತ್ತಾರೋ ಅಲ್ಲಿ ನಾನು ಸೂಕ್ಷ್ಮ ರೂಪದಲ್ಲಿ ಯಾವಾಗಲೂ ಇರುತ್ತೇನೆ. ನಮ್ಮ ತಾತನವರಾದ ಬಾಪನಾರ್ಯರು ದೂರ ದೂರದ ಊರುಗಳಿಂದ ಪಾದಗಯಾ ಕ್ಷೇತ್ರಕ್ಕೆ ಬಂದು ಶ್ರಾದ್ದ ಕರ್ಮಗಳನ್ನು ಮಾಡಿಕೊಳ್ಳುವವರಿಗಾಗಿ ಉಚಿತವಾಗಿ ಭೋಜನ ವಸತಿ ಸೌಕರ್ಯಗಳನ್ನು ಒದಗಿಸುತ್ತಿರುವಾಗ ನಿನ್ನ ಸ್ವಯಂಭೂ ದತ್ತನಲ್ಲಿ ಅದೃಶ್ಯವಾದನಲ್ಲ ಎಂದು ಆಕ್ಷೇಪಿಸಿದೆ. ನಾನೇ ಆ ದತ್ತನು. ನಾನು ಜನಿಸಿದ ಪವಿತ್ರ ಗೃಹದಲ್ಲಿ ಉಳಿದುಕೊಳ್ಳುವವರು ಪವಿತ್ರಾತ್ಮರಾಗುತ್ತಾರೆ. ಅವರ ಪಿತೃ ದೇವತೆಗಳಿಗೆ ಪುಣ್ಯ ಲೋಕಗಳು ಪ್ರಾಪ್ತವಾಗುತ್ತವೆ. ಬದುಕಿರುವ ಜೀವಿಗಳ ಯೋಗಕ್ಷೇಮವನ್ನಲ್ಲದೆ ಸತ್ತಿರುವವರ ಯೋಗಕ್ಷೇಮಗಳನ್ನು ನೋಡಿಕೊಳ್ಳಬೇಕಾದ ಪ್ರಭುವು ನಾನೇ. ನನಗೆ ಹುಟ್ಟು ಸಾವು ಎರಡೂ ಒಂದೇ. ನೀನು ಸ್ವಯಂಭೂ ದತ್ತನನ್ನು ಆರಾಧಿಸಿದ್ದಕ್ಕೆ ಇದೇ ಫಲವೇ ಎಂದು ವ್ಯಥೆಪಡುತ್ತಿದ್ದೀಯಾ? ನಿನ್ನ ಮೇಲೆ ಬಂದಿರುವ ಅಪರಾಧವನ್ನು ಹೋಗಲಾಡಿಸಲು ಸ್ವಯಂಭೂ ದತ್ತನು ಶೀಘ್ರದಲ್ಲೇ ನಿನಗೆ ದರ್ಶನ ಕೊಡುತ್ತಾನೆ. ಅವನ ಪುನಃ ಪ್ರತಿಷ್ಠೆಯೂ ಕೂಡ ಆಗುತ್ತದೆ. ನಿನಗೆ ಆಯುಷ್ಯವನ್ನು ಧಾರೆ ಎರೆದು ಕೊಟ್ಟಿದ್ದೇನೆ. ದತ್ತ ಧ್ಯಾನವನ್ನು ಮಾಡು, ಮುಂದಿನ ಜನ್ಮದಲ್ಲಿ ಅನುಗ್ರಹಿಸುತ್ತೇನೆ ಎಂದು ಅಭಯವನ್ನು ಕೊಡುತ್ತಿದ್ದೇನೆ. ಈ ಜನ್ಮದಲ್ಲಿ ನನ್ನ ಪಾದವನ್ನು ಮುಟ್ಟುವಂತಹ ಮಹಾಪುಣ್ಯವು ನಿನಗಿಲ್ಲವೇ ಇಲ್ಲ. ಕೋಟ್ಯಾನುಕೋಟಿ ಬ್ರಹ್ಮಾಂಡಗಳನ್ನು ಸೃಷ್ಟಿಸಿ ರಕ್ಷಿಸಿ ಲಯವನ್ನು ಉಂಟು ಮಾಡುವ ಏಕೈಕ ಪ್ರಭುವಾದ ನಾನು ನನ್ನ ವರದ ಹಸ್ತದಿಂದ ಆಶೀರ್ವದಿಸುತ್ತಿದ್ದೇನೆ ಎಂದು ಹೇಳುತ್ತಾ ಮಹಾಭಯಂಕರ ಶಬ್ದದಿಂದ ಶರೀರದಲ್ಲಿನ ಅಣು ಪರಮಾಣುಗಳು ಸ್ಫೋಟಗೊಂಡು ಶ್ರೀಪಾದರು ಅದೃಶ್ಯರಾದರು. ಮಗು ಶಂಕರ ಭಟ್ಟ ಶ್ರೀಪಾದರು ತಾವೇ ಸ್ವಯಂ ಆಗಿ ಅವರ ನಾಮದ ಜೊತೆಗೆ ನಾಮದ ಕೊನೆಗೆ ದಿಗಂಬರ ನಾಮವನ್ನು ಸೇರಿಸಿ ಜಪ ಮಾಡುವುದರಲ್ಲಿನ ಮರ್ಮವನ್ನು ಈ ರೀತಿಯಾಗಿ ತಿಳಿಸಿದ್ದಾರೆ. ಅವರು ಸರ್ವ ವ್ಯಾಪಕವಾದ ತತ್ವವು, ನಿರಾಕಾರವಾದ ಆ ತತ್ವವು ಸಾಕಾರವಾಗಿ ಹೇಗೆ ಅವತರಿಸುವುದೆಂದು ನಮ್ಮ ಊಹೆಗೆ ಮೀರಿದ ವಿಷಯ. ಹಸು ಕಂದನ ರೂಪದಲ್ಲಿ ಕಪಟ ವೇಷವನ್ನು ಧರಿಸಿ ಬಂದ ಜಗತ್ಪ್ರಭುವು ಚಿಕ್ಕಂದಿನಿಂದಲೂ ಮಾಡುವ ಲೀಲೆಗಳಿಗೆ ಕೊನೆಯಲ್ಲಿ. ಶ್ರೀಪಾದ ಶ್ರೀವಲ್ಲಭರಿಗೆ ಜಯವಾಗಲಿ, ಜಯವಾಗಲಿ. ಇಲ್ಲಿಗೆ ಅಧ್ಯಾಯ 7 ಖಗೋಳಗಳ ವರ್ಣನೆ ಎಂಬ ಅಧ್ಯಾಯವು ಮುಕ್ತಾಯವಾಯಿತು. ಈ ಅಧ್ಯಾಯವನ್ನು ಪಠಣ ಮಾಡುವುದರಿಂದ ವಿದ್ಯಾಪ್ರಾಪ್ತಿಯ ಪಠಣ ಫಲವನ್ನು ಪಡೆಯಬಹುದು. ಜೈ ಗುರುದೇವ ದತ್ತ.